ಕಾಯ್ತಾವನೆ ಯಾವಾಗ ಆಗ್ತೀಯೋ ಬಂದು ಯಾವಾಗ ಗಲೀಜ್ ಮಾಡೋಣ ಬೆಡ್ ಮೇಲೆ ಅಂತ. ಅಯ್ಯೋ ಇದು ದೇವರಂತ ಮಗು ಕಣಮ್ಮ. ಇವತ್ತು ಬೆಡ್ಶೀಟ್ಗಳೆಲ್ಲ ಒಗಿಬೇಕು ಫ್ರೆಂಡ್ಸ್, ಅದಕ್ಕೆ ಎಲ್ಲ ಎತ್ತುತ್ತಾ ಇದೀವಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಿ ಫ್ರೆಂಡ್ಸ್? ನಾನು 9 ಗಂಟೆಗೆ ಎದ್ಬಿಟ್ಟು ಕೂತಿದ್ದೀನಿ. ಕಾರಣ ಇವನೇ ಫ್ರೆಂಡ್ಸ್, ರಾತ್ರಿ ಎಲ್ಲ ನಿದ್ದೆ ಕೊಟ್ಟಿಲ್ಲ. ಅದಕ್ಕೆ ಟಾಮ್ ರೂಮ್ಗೆ ಹಾಕಿದ್ವಿ ಅವನ್ನ 3 ಗಂಟೆ ರಾತ್ರಿಲಿ. ಅಲ್ಲಿ ಸಿಕ್ಕಿದ ಚಾನ್ಸ್ ಅಂದ್ಬಿಟ್ಟು ಫುಲ್ಲು ಅಲ್ಲಿ ಆ ಇಡೋ ಐಟಮ್ಸ್ ಎಲ್ಲ ಒದ್ರಿ ಎಲ್ಲ ಗಲೀಜ್ ಮಾಡೋನೆ. ಅದಕ್ಕೆ ಶಿವ ಬೆಳಗ್ಗೆ ಗುಡಿಸ್ತಾ ಇದೆ. ಪಾತ್ರೆ ತೊಳೆದು ಬಾಗಿಲು ಗುಡಿಸಿ ಶಿವ ಇಷ್ಟೆಲ್ಲ ಮಾಡ್ತೈತೆ. ಅವನದು ಕಾಟ ತಪ್ಪು ಅಂತ ಇನ್ನು ಆರಾಮ್ ನಿದ್ದೆ ಮಾಡ್ಬೋದು ಅಂತ 3 ಗಂಟೆಲಿ ಕಣ್ಮಿಸ್ತಾ ಇದ್ರೆ ಇವ್ರದ್ದು ಟಾರ್ಚರ್ ಜಾಸ್ತಿ. ಇಬ್ರು ಕಾಂಪಿಟೇಷನ್ ಅಲ್ಲಿ. ನಾವು ನಿದ್ದೆ ಮಾಡಕ್ ಬಿಡಲ್ಲ, ನಾವು ನಿದ್ದೆ ಮಾಡಕ್ ಬಿಡಲ್ಲ. ಬೇಕಂತ ಮಾಡ್ತಿದ್ದೀರಾ ಹೆಂಗೆ ಇಬ್ರು ಮಾತಾಡ್ಕೊಂಡು? ಅಪ್ಪಿ ಅವ್ನ ತಲೆ ಕೆಟ್ಟವನಪ್ಪಿ, ನನ್ನ ಕೈಲಾಗಲ್ಲಪ್ಪಿ. ಅವನ್ನ ಬಿಟ್ಬಿಡು, ಜಾಸ್ತಿ ತಿಟೆ. ನಮ್ಮ ಕೈಲಿ ಆಗಲ್ಲ ನೋಡ್ಕೊಳಕ್. ನಿನ್ನ ಕೊಡೋ ಕಾಟ ತಡೆಯಕ್ ಆಗ್ತಾ ಇಲ್ಲ. ಮಧ್ಯರಾತ್ರಿ ಎದ್ದವ್ ನೋಡ್ದ ಹೊಟ್ಟೆ ಹಸಿ ಅನ್ಬಿಟ್ಟು ಒತ್ತು ಗೊತ್ತಿಲ್ಲ ತಿನ್ನಕ್ಕೆ. ಏನಪ್ಪ ಇವತ್ತಿನ ಸಮಾಚಾರ? ಸಂಡೇ ಸಮಾಚಾರ. ಸಂಡೇ ಇಲ್ಲ, ಮಂಡೇನೂ ಇಲ್ಲ. ಸೇಮು ನಾಯಿ ತರ ನಾಡೋದವಳು. ಯಾಕೆ ಏನು ಜಗಳ ಬೀಳ್ಬೇಕು ನೋಡಿದ್ರ ಫ್ರೆಂಡ್ಸ್, 2 ದಿನ ಹುಷಾರ್ ತಪ್ಪ ಮೇಲೆ ಇರತ್ತೆ ನಾಯಿ. ಇನ್ ಸ್ವಲ್ಪ ದಿನ ಸ್ವಲ್ಪ ಕೆಣಕ್ ಬಿಟ್ರೆ ಅದು ಹೆಂಗಾಡ್ತ ಹಂಗೆ ಚಿಕ್ಕಲ್ತರ ಆಚೆ ಮಾಡ್ತೀವಿ. ಅದು ನೀಟಪ್ಪ ಬಂದ್ಬಿಡೋದು. ಏನ್ ಮಾಡಕ್ಕ ನೋಡೋದು ಇರಲ್ತು. ನೀನ್ ಇದೆಯಾ ಮನೇಲಿ ಜಳಕ? ಇವಾಗ ಇನ್ನೇನ್ ಮನೇಲಿ ಇದ್ರೆ ಬೀದಿಗೆ ಹೋಗಿ ಜಗಳ ಮಾಡಾನೆ. ಹಿಂಗ್ ಹೋಯ್ತಿ ನನ್ ತಲೆ ಕೆಟ್ಟ ನಾನು ಆಚೆ ಓಡಾಡ್ಬೇಕು. ಅದು ಹಂಗೆ ತರ. ಅದು ಹೊಡೆದ್ರು ಹಂಗೇನೆ, ನಿನ್ ಹೊಡಿತಾರ ಹಂಗೆ. ನೋಡು ಫ್ರೆಂಡ್ಸ್, ಹೆಂಗಿರ್ತೈತೆ ಜನಗಳ ಹತ್ರ. ನಾನು ಬೆಳಗ್ಗೆಯಿಂದ ನನ್ ಗಂಡ ಮಾಡ್ತಾರೋ ಕೆಲಸ ಅಂದ್ರೆ ಬೈತೈತೆ ಅವನ್ನ. ಇವ್ರವ್ವ ಬೆಳಗ್ಗೆ ಎದ್ದು ಕೋಳಿಗೆ ನಾಯಿಗೆ ಹೆಂಗ್ ಬೈತೈತೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೀನಿ, ಒಂದ್ 4 ದಿನ ಹುಷಾರಿಲ್ದ ಇದಕ್ಕೆ ಹಿಂಗೆ ಪರ್ಮನೆಂಟ್ ಆಗಿ ಒಂದ್ ಕೆಲಸ ಮಾಡಕ್ಕಾಗಿಲ್ಲ ಅಂದ್ರೆ ಹೆಂಗೆ ಅಂತ ಬೆಳಗ್ಗೆಯಿಂದ ತಲೆ ಕೆಟ್ಟೋಯ್ತು ನನಗೆ. ವಿಕ್ಸ್ ಹಚ್ಕೊಂಡ್ ಕೂತಿದ್ದೀನಿ. ಏನ್ ಬೇಜಾರಪ್ಪ, ಮಕ್ಳಿರೋ ಮನೇಲಿ ಹಂಗೇನೆ ನಿದ್ದೆ ಕೊಡಲ್ಲ. ನೋಡಿದ್ಯಾ ನಿನ್ ಮಕ್ಳು ಹಂಗ್ ಮಾಡ್ದೆ ಥೂ ಗಲೀಜು ಅಂತೀಯಾ? ಅದೊಂಥರ ಬಿಡು. ನೋಡ ಫ್ರೆಂಡ್ಸ್, ಅವ್ರ ಮಕ್ಳು ಆದ್ರೆ ಒಂಥರ 2 ಸತಿ ಎಬ್ಬಿಸಿ ಅಂತಾನೆ ಹೋದ್ಲ ಉಚ್ಚ ಹೋದ ಅಲ್ಲ ಉಚ್ಚ ಹೋದ್ ಮಡಗದೆ ಅಂದ್ರೆ ನಿನಗೆ ಪ್ರಾಕ್ಟೀಸ್ ಆಗ್ತೈತಪ್ಪಿ. ಅವ್ನ್ ಪ್ರಾಕ್ಟೀಸ್ ಕೊಡಕ್ ಬಂದವನೇ. ಫ್ಯೂಚರ್ ನಿಂದ ಹೆಂಗಿರ್ತೈತೆ ಅನ್ಬಿಟ್ಟು ಅಷ್ಟೇ. ಸರಿಯಪ್ಪ, ಬಟ್ಟೆ ಹೋಗಿ ಸ್ಟಾರ್ಟ್ ಮಾಡ್ಕೊಳ್ವ ಇಬ್ರು. ನಾನು ವಾಷಿಂಗ್ ಮಿಷಿನ್ ಹಾಕೋತೀನಿ, ವಿರೋ ಬರೋವಲ್ಲ. ನೀನು ಒಂದೇ ಒಂದು ಬೆಡ್ಶೀಟ್ ಹಾಕೊಡ್ ಸಾಕು. ಬಿಸಿಲು ಬರ್ಲಿತಾನೆ, ಇನ್ ಸ್ವಲ್ಪ ಚಳಿ ಜಾಸ್ತಿ. ಅಯ್ಯಪ್ಪ, ಆಚೆ ಚಳಿ ಹೋಗಿ ರಾತ್ರಿ ಎಲ್ಲ ಮಳೆ ಬಿದ್ದು ನೆಲ ನೆಂದೋಗಿದ್ದು ಫ್ರೆಂಡ್ಸ್. ಬಿಸಿಲು ಬಂದ್ರೆ ಬಿಸಿಲು ಅನಿಸ್ತಾ ಚಳಿ. ಅವ್ನು ಮಾತ್ರ ಸೈಲೆಂಟು, ಯಾರ ತಂಟೆಗೂ ಹೋಗಲ್ಲ, ಮಲಗಿರ್ತಾನೆ. ಮನೆ ಕೆಲಸ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಶಿವಾಗ ಅಡುಗೆ ಮಾಡ್ಬಿಡ್ತೀನಿ. ಏನಪ್ಪ ಮಾಡೋದು ಟಿಫನ್ಗೆ ಅಂದ್ಬಿಟ್ಟು ಫ್ರಿಜ್ ಓಪನ್ ಮಾಡಿದೆ. ನಿಂಬೆಹಣ್ಣುಗಳು ಜಾಸ್ತಿ ಕಾಣಿಸ್ತು. ಜೊತೆಗೆ ಸಬ್ಬಕ್ಕಿ ಸೊಪ್ಪು ಇತ್ತು, ಹಸಿಮೆಣಸಿನಕಾಯಿ ಒಂದು ಮಿಸ್ಸಿಂಗು. ಆದ್ರೆ ಇವೆಲ್ಲ ಹಾಕ್ಬಿಟ್ಟು ಒಂದು ವೆರೈಟಿಯಾಗಿ ಚಿತ್ರಾನ್ನ ಮಾಡೋಣ ಫ್ರೆಂಡ್ಸ್. ನಾರ್ಮಲ್ ಆಗಿ ಚಿತ್ರಾನ್ನ. ಅದಕ್ಕೆ ಬಟಾಣಿ, ಕಡಲೆ ಬೀಜ, ಏನಾದ್ರೂ ಹಸಿ ಬಟಾಣಿ ತರ ಹಾಕ್ಬಿಟ್ಟು ಮಾಡಿದ್ರೆ ಚೆನ್ನಾಗಿರ್ತೈತು. ಅವೇನು ಇಲ್ದಿರಾ ಇರೋದ್ರಲ್ಲೇನೆ ಸಬ್ಬಕ್ಕಿ ಚಿತ್ರಾನ್ನ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸ್. ಇವಾಗೂ ಸಿಕ್ಕಾಪಟ್ಟೆ ಇಷ್ಟ ಆಗ್ತಿದೆ. ಬನ್ನಿ ಫ್ರೆಂಡ್ಸ್, ಸಬ್ಬಕ್ಕಿ ಚಿತ್ರಾನ್ನ ಮಾಡುವ, ತಿನ್ನುವ, ಆಮೇಲೆ ಕೆಲಸ ಸ್ಟಾರ್ಟ್ ಮಾಡುವ. ಬಟ್ಟೆ ಹೋಗೋಣ, ಬೆಡ್ಶೀಟ್ ಹೋಗೋಣ, ಇಬ್ರು ಸೇರಿ ಮನೆ ಕೆಲಸ ಮಾಡೋಣ ಅನ್ಬಿಟ್ಟು ಊರಿಗೆ ರೆಡಿ ಆಗ್ತೈತೆ ಫ್ರೆಂಡ್ಸ್. ಇದು ಆಕ್ಚುಲಿ ಚೆನ್ನಾಗಿರೋ. ಛೇ ತಿಕ್ಲಾ ಊಟ ಮಾಡ್ಕೊಂಡು ಹೋಗಿರೋ ಟಿಫನ್. ಸಡನ್ ಪ್ಲಾನಿಂಗು 11 ಗಂಟೆಯಲ್ಲಿ ಫ್ರೆಂಡ್ಸ್. ಅಂದರೆ ನೆಕ್ಸ್ಟ್ ವೀಕು ಹಬ್ಬ ಸ್ಟಾರ್ಟ್ ಅಲ್ಲ ಫ್ರೆಂಡ್ಸ್. ನಾವು ಊರಿಗೆ ಹೋಗಿ ಬರೋಕ್ಕಾಗಲ್ಲ, ರಾಗಿ ಅವು ಎತ್ತಿ ಬರೋಕ್ಕೂ. ಅದಕ್ಕೆ ಸರಿ, ಬಿ ಕೇರ್ಫುಲ್ ಅಂಡ್ ಕಮ್ ಬ್ಯಾಕ್ ಬೇಗ. ರೈನ್ ಇಸ್ ಕಮಿಂಗ್. ರಾಗಿ ನೋ ನೆನ್ಸಿಂಗು. ಕಿತ್ತೋಗಿರೋ ಇಂಗ್ಲಿಷ್ಗೆ ನಾನು ಎಕಡ ತುರ್ಕ. ಬಿ ಕೇರ್ಫುಲ್. ಬೆಡ್ಶೀಟ್ ನೆನೆಸ್ಬಿಟ್ಟು ಊರ್ ಕಡೆ ಜಂಪು. ಹೆಂಗೆ ಫ್ರೆಂಡ್ಸ್ ಇವಾಗ ನನ್ನ ಪರಿಸ್ಥಿತಿ? ಆ ಬೆಡ್ಶೀಟು ಎತ್ತಕ್ಕಾಗಲ್ಲ, ಕುಕ್ಕಾಗಲ್ಲ. ಅನ್ನ ಬೇರೆ ಜಾಸ್ತಿ ಮಾಡ್ಬಿಟ್ಟಿದ್ದೀನಿ. ಇಟ್ಸ್ ಓಕೆ ಫ್ರೆಂಡ್ಸ್. ನಾನು ನೀರು ಹಿಡ್ಕೊಂಡು ನನ್ನ ಗಂಡನ ಕಾಯ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ಮಳೆಗಾಲದಲ್ಲಿ ನಮಗೆ ಬಟ್ಟೆ ಬರಿಗಳೆಲ್ಲ ನೀಟಾಗಿ ಕ್ಲೀನಾಗಿ ಬಿಡಬೇಕು. ಸ್ಟಾಕ್ ಇಟ್ಕೊಂಡ್ರು ಸ್ಮೆಲ್ ಬರ್ತೈತಲ್ಲ ಫ್ರೆಂಡ್ಸ್, ಅದಿನ್ನೂ ತಲೆ ಕೆಡೋ ಕೆಲಸ. ಅದಕ್ಕೆ ನಾನು ಸಿಂಪಲಾಗಿ ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಟ್ಟು ಸಬ್ಬಕ್ಕಿ ಚಿತ್ರಾನ್ನ ಕ್ಯಾನ್ಸಲ್ ಮಾಡ್ತಿದ್ದೀನಿ. ಸಾರಿ ಫ್ರೆಂಡ್ಸ್. ಶಿವಾಗೆ ಇಷ್ಟ, ಅದು ಫೇವ್ರೇಟು. ಶಿವಾಗೋಸ್ಕರನೇ ಮಾಡಬೇಕು ಅಂತ ವೆಯ್ಟ್ ಮಾಡಿದ್ದು. ಊರಿಗೆ ಹೋಯ್ತಲ್ಲ, ಇನ್ನು ತಿನ್ನಲ್ವಲ್ಲ. ಸಂಜೆ ಬಂದು ತಿನ್ನೋಷ್ಟು ತಂಗಳಾಗಿರ್ತೈತೆ, ತಿನ್ನಲ್ಲ. ಅದಕ್ಕೆ ನಾನು ಏನು ಮಾಡ್ತೀನಿ ಅಂದರೆ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೋತೀನಿ ಸಿಂಪಲಾಗಿ. 2 ಮಿನಿಟ್ಸ್ ನಿಂಬೆಹಣ್ಣು ಚಿತ್ರಾನ್ನ ಮಾಡ್ಕೊಂಡು ತಿನ್ಬಿಟ್ಟು ನನ್ನ ಕೆಲಸ ನಾನು ಮಾಡ್ಕೋತೀನಿ. ಚಿತ್ರಾನ್ನ ಮಾಡೋಣ ಅಂತ ಅಡುಗೆ ಮನೆಗೆ ಹೋದೆ.
ಒಂದು ಸೆಕೆಂಡಲ್ಲಿ ಮೈಂಡ್ ಚೇಂಜ್ ಆಗೋಯ್ತು. ಚಿತ್ರಾನ್ನಕ್ಕಿಂತ ಬಟ್ಟೆ ಮುಖ್ಯ, ಬಟ್ಟೆ ಒಗ್ದಾಕೊಬಿಡೋಣ ಮಳೆ ಬರೋಷ್ಟಲ್ಲಿ ಅಂದ್ಬಿಟ್ಟು ಎಲ್ಲದಕ್ಕೂ ನೀರು ಇಟ್ಕೊತಾ ಇದ್ದೀನಿ. ಕರೆಂಟ್ ಹೋಗೋ ಟೈಮಲ್ಲಿ ಮೊದಲು ನೀರು ಇಟ್ಕೊಂಡ್ರೆ ಬಟ್ಟೆ ಕೆಲಸ ಆಗೋದು ಅಂತ ಅಂದ್ಬಿಟ್ಟು ಆಮೇಲೆ ಲಿಕ್ವಿಡ್ ಹಾಕ್ಬಿಟ್ಟು ಒಂದೊಂದೇ ಬಟ್ಟೆಗಳನ್ನ ಎತ್ತಾಕಿದ್ದೆ. ವಾಷಿಂಗ್ ಮಿಷಿನ್ ಇಲ್ಲಾಂದಿದ್ರೆ ಏನು ನನ್ನ ಪರಿಸ್ಥಿತಿ ಅಂತ ನೆನೆಸ್ಕೊಂಡು ಸೈಕಲ್ ಕೇಪಲ್ಲಿ ಕಣ್ಣೀರು ಬಂತು. ಇಂಥ ಪರಿಸ್ಥಿತಿಲಿ ಬಟ್ಟೆ ಒಗಿತಾ ಇದ್ದೀನಿ. ಇನ್ನು ಸಂಜೆ ಇಲ್ಲ ರಾತ್ರಿಗೆ ನನ್ನ ಪರಿಸ್ಥಿತಿ ಏನು ಅಂದ್ಬಿಟ್ಟು ಸ್ವಲ್ಪ ಭಯನೂ ಆಯಿತು. ಯಾಕಂದರೆ ಮಳೆ ಬರೋ ಟೈಮು, ಹುಷಾರು ತಪ್ಪಿದ್ದೀನಿ, ಶೀತ ವಾತಾವರಣ, ನೀರಲ್ಲಿ ಕೈ ಆಡಿಸ್ತಾ ಇದ್ದೀನಿ. ಇನ್ನೂ ಹುಷಾರು ತಪ್ಪಿಟ್ರೆ ಏನಪ್ಪ ಪರಿಸ್ಥಿತಿ? ಅದೆಲ್ಲ ಯೋಚನೆ ಇಲ್ಲ. ಚಳಿ ಜ್ವರ ಬಂದರೂ ಬಟ್ಟೆ ಮಾತ್ರ ಕ್ಲೀನ್ ಆಗ್ತಾ ಇರ್ಬೇಕು ನಮಗೆ. ಡಿಪ್ರೆಷನ್ ಹೋಗಿ ಹಾಫ್ ಅನ್ ಅವರ್ ಆದಮೇಲೆ ಮತ್ತೆ ರಿಟರ್ನ್ ಬರ್ತಿದೆ ಫ್ರೆಂಡ್ಸ್. ಮನೆ ಕೀ ಮರ್ತ್ಬಿಟ್ಟು ಹೋಗ್ತೈತೆ ಇಲ್ಲಿ ಫ್ರೆಂಡ್ಸ್. ಮಳೇಲಿ ಈ ಆಟ ಆಡ್ತೈತೆ. 12 ಗಂಟೆ ಆಗ್ಬಿಡ್ತು ಫ್ರೆಂಡ್ಸ್. ಇಲ್ಲೇನೇನೆ ಹೋಗ್ತಿದ್ದೆ ಬರ್ತೈತೆ. ಹೆಂಗೆ ಹೋಗಿ ಮಳೇಲಿ ಹೆಂಗೆ ನೆನ್ಕೊಂಡು ಬತ್ತಿತ್ತೋ ಗೊತ್ತಿಲ್ಲ. ಹೆಂಡ್ತಿ ಮತ್ತೆ ಕೇಳಲ್ಲ. ಬೆಳಗ್ಗೆನೇ ಹೇಳಿದ್ದೀನಿ 8 ಗಂಟೆಗೆ ಹೊರಡಪ್ಪಿ, ಒಂದು 12 ಗಂಟೆ 1 ಗಂಟೆ ಅಷ್ಟರಲ್ಲಿ ರಿಟರ್ನ್ ಬರೋ ಥರ ಪ್ಲ್ಯಾನ್ ಮಾಡ್ಕೊ, ಸಂಜೆ ಮೇಲೆ ಮಳೆ ಜಾಸ್ತಿ ನೆನ್ಕೋಬತ್ತೀಯಾ ಅಂತೆಲ್ಲ ಹೇಳಿದೆ. ಹೆಂಡ್ತಿ ಮತ್ತು ವ್ಯಾಲ್ಯೂ ಇಲ್ಲ, ಅನುಭವಿಸ್ತಾನೆ ಗೊತ್ತಾಗೋದು. ಇನ್ನೇನು ಈಗಲೇ ಮಳೆ ಬಂದ್ಬಿಡುವಂಗೈತೆ ಇಲ್ಲಂತೂ. ಬಂದ್ಬಿಡ್ಬೇಕಾ ಹೋಗಿ? ಹಾಂ, ನಾನಿನ್ನೂ ಬಟ್ಟೆ ಒಗಿತಾ ಇದ್ದೀನಿ, ನೋಡ್ಕೊಂಡು ಹೋಗ್ತೀನಿ. ಅದು ರಿಲೇಷನಲ್ಲಿ ತಾತ ಡೆತ್ತಾಗಿ 1 ಇಯರ್ ಆಗಿತ್ತು ಫ್ರೆಂಡ್ಸ್. 1 ವರ್ಷದ ಕಾರ್ಯ ಐತೆ. ಅದಕ್ಕೆ ಅವ್ರು ಆಗಲೇ ತಾನೇ ಫೋನ್ ಮಾಡಿದ್ರು. ಮೊದಲೇ ಫೋನ್ ಮಾಡಿದರೆ ಶಿವ ಊರು ಪ್ಲ್ಯಾನ್ ಕ್ಯಾನ್ಸಲ್ ಮಾಡ್ಕೋತಾ ಇತ್ತು. ಅದಕ್ಕೆ ಹೋಗ್ಬಿಟ್ಟು ಬಂದ್ಬಿಡು ಅಂತೈತೆ. ನಾನು ಹೆಂಗೆ ಹೋಗ್ಲಿ? ನಡ್ಕೊಂಡು ಹೋಗ್ಬೋದು, ಬಸ್ಸಲ್ಲಿ ಹೋಗ್ಬೋದು. ಈ ಮಳೇಲಿ ಹೆಂಗೆ ಹೋಗ್ಲಿ? ಅಂಬ್ರೆಲ್ಲ ಎತ್ಕೊಂಡು ಹೋಗ್ಬೋದು. ಮನಸ್ಸಿಲ್ಲ ಫ್ರೆಂಡ್ಸ್, ಹುಷಾರಿಲ್ಲದೆ ಇರೋದಕ್ಕೆ. ಮೋಡ ಮುಚ್ಕೊಂಡಿರೋದಕ್ಕೆ ಅದಕ್ಕೂ ಕಿವಿಯೆಲ್ಲ ಗುಯ್ಯಿ ಅಂತೈತೆ. ಏನಕ್ಕೆ ತೀಟೆ ಮಾಡಲಿ ತಾನೇ ರೀ ಇವನು? ಅಮಾಯಕಂತರ ಮಲ್ಗವನ, ಅಮಾಯಕಂತರ. ಪಾಪ ನನ್ನ ಗಂಡ ಆಗಲೇ ರಿವರ್ಸ್ ಬಂದು ಕೀ ಇಸ್ಕೊಳಕ್ಕೆ ಹೋದಾಗೂ ಹೇಳ್ತು, ಬಟ್ಟೆನೂ ಒಗ್ಯಕ್ಕೆ ಹೋಗ್ಬೇಡ, ನಾಳೆ ಇಬ್ಬರು ಸೇರಿ ಒಕ್ಕೊಂಡ್ರಾಯ್ತು ಒಂದು ಗಳಿಗೆ, ಇಲ್ಲ ಸಂಜೆ ಬೇಗ ಬಂದ್ಬಿಡ್ತೀನಿ ಅಂತ ಹೇಳಿದ್. ಮತ್ತೆ ಕೇಳಲ್ಲ ಫ್ರೆಂಡ್ಸ್. ಅದು ಉಟ್ಗುಣ ಸುಟ್ಟು ಹೋಗ್ತಾ ಇಲ್ಲ ನನಗೆ. ನಾನು ಹಿಡ್ದಿದ್ದು ಕೆಲಸ ಮಾಡಿ ಮುಗಿಸ್ಲೇಬೇಕು ಏನೇ ಆದ್ರೂ ಒಂದು ಲೆಕ್ಕಕ್ಕೆ ಅಂತ ಅಂದ್ಕೊಂಡು ಕೈ ಹಾಕಿದ್ದಕ್ಕೋ ಏನೋ ಕರೆಂಟ್ ಒಂದು 20 ಸಲ ಹೋಗ್ತೈತೆ, 20 ಸಲ ಬರ್ತಾಯಿತ್ತು. ವಾಷಿಂಗ್ ಮಿಷಿನ್ ಆಫ್ ಆಗಿ ಬಟ್ಟೆ ಒಗೆಷ್ಟಲ್ಲಿ ಸಾಕಾಗೋಯ್ತು. ಅದಕ್ಕೆ ಅಡ್ಡಿ ಆತಂಕಗಳು ಬಂತು ಅಂದರೆ ಆ ಕೆಲಸ ನನಗೆ ನಿಲ್ಲಿಸ್ಬಿಡ್ಬೇಕು. ಶಿವ ಬಟ್ಟೆಗಳಿಗೆ ಮಾತ್ರ ಸರ್ಫ್ ಹಾಕ್ಬಿಟ್ಟು ಒಗಿತಾರೋದೆ. ಮೊದಲೇ ನೆನೆಸ್ಬಿಟ್ಟಿರ್ಬಿಟ್ರೆ ಒಂದು ಅರ್ಧ ಗಂಟೆ, ಅವಾಗ ಇನ್ನೂ ಬೇಗ ನೀಟಾಗಿ ಕ್ಲೀನ್ ಆಗ್ತೈತೆ. ಯಾರು ಈ ಥರ ಮಿಷಿನ್ ತೊಗೊಂಡ್ರೆ ಮೊದಲೇ ನೆನೆಸಿಟ್ಬಿಟ್ರಿ ಕೊಳೆ ಬಟ್ಟೆಗಳನ್ನ. ಅಂದರೆ ಕೆಲವರು ರೈತರು ಇರ್ತಾರಲ್ಲ, ಹೊಲದ ಕೆಲಸ ಮಾಡೋದು, ಅವ್ರ ಬಟ್ಟೆಗಳೆಲ್ಲ ಒಂದು ಅರ್ಧ 1 ಅವರ್ ಮುಂಚೆ ನೆನೆಸ್ಬಿಟ್ಟು ವಾಷಿಂಗ್ ಮಿಷಿನ್ಗೆ ಹಾಕೊಂಡ್ರೆ ನಿಜವಾಗ್ಲೂ ತುಂಬ ನೀಟಾಗಿ ಕ್ಲೀನ್ ಆಗ್ತೈತೆ. ಇಷ್ಟ ತನಕ ಭಯ ಇರಲಿಲ್ಲ. ಇವಾಗ ಬಟ್ಟೆ ಜಾಸ್ಬೇಕಾದ್ರೆ ಸ್ವಲ್ಪ ಯಾಕೋ ಗುಂಡಿಗೆಲ್ಲಿ ಭಯ ಸ್ಟಾರ್ಟ್ ಆಯಿತು. ನೀರು ಮುಟ್ಟಬೇಕಾದ್ರೆ ಸಂಜೆಲಿ ಚಳಿ ಜ್ವರ ಏನಾದರೂ ಜಾಸ್ತಿ ಆಗಿಬಿಟ್ರೆ ಏನು ಪರಿಸ್ಥಿತಿ? ಶಿವ ಕೈಲಿ ಸಂಸ್ಕೃತ ಕೇಳಬೇಕಲ್ಲ ಅಂತ. ಅದು ಹಬ್ಬ ಬರ್ತೈತಲ್ಲ ಫ್ರೆಂಡ್ಸ್ ಹತ್ರದಲ್ಲಿ, ಈ ಥರ ಬಟ್ಟೆಗಳು ಪಾತ್ರೆಗಳು ಅವು ಸ್ಟಾಕ್ ಇಟ್ಕೊಂಡ್ರೆ ಮತ್ತೆ ಒಂದೇ ಸಲ ಎಲ್ಲ ಕೆಲಸ ಮಾಡ್ಕೊಂಡು ಕುತ್ಕೊಂಡಂದ್ರೆ ಅವಾಗ ಇನ್ನೂ ಕಷ್ಟ ಆಗ್ತೈತೆ. ಅದಕ್ಕೆ ಸ್ವಲ್ಪ ನಿದ್ದಾಗೆ ಕ್ಲೀನ್ ಮಾಡ್ಕೊಬಿಟ್ರೆ ನನಗೂ ಸಮಾಧಾನ. ಸ್ವಲ್ಪ ಕಷ್ಟ ಆದ್ರೂ ಪರವಾಗಿಲ್ಲ, ಮಾತ್ರೆ ನುಂಗಿ ವಿಕ್ಸ್ ಹಚ್ಕೊಂಡು ಮೇಂಟೈನ್ ಮಾಡ್ಕೋಬೋದು ಅಂತ ಅಂದ್ಬಿಟ್ಟು. ನಾವು ಚಿಕ್ಕ ವಯಸ್ಸಲ್ಲಿ ಅಮ್ಮಂದ್ರೆಲ್ಲ ಹಿಂಗೇನೆ ಹಬ್ಬದ ಟೈಮ್ ಬಂತಂದರೆ ಆ ಟೈಮಲ್ಲಿ ಪಾತ್ರೆಗಳು ಬಟ್ಟೆಗಳೆಲ್ಲ ಹಾಕ್ಕೊಂಡು ರಾಶಿಗಟ್ಟಲೆ ತೊಳೆದ್ಬಿಟ್ಟು ರಾತ್ರಿ ಹೊತ್ತು ಪಾಪ ಮಾತ್ರೆಗಳನ್ನ ನುಂಗ್ಬಿಟ್ಟು ವಿಕ್ಸು ಮೂವ್ ಎಲ್ಲ ಹಚ್ಕೊಂಡು ಮಲಗ್ತಾ ಇದ್ರು. ಅಂಥ ಪರಿಸ್ಥಿತಿ ನನಗೂ ಬಂತು. ಮತ್ತೆ ನಿಮ್ಮ ಮನೆಗಳಲ್ಲೆಲ್ಲ ಹಬ್ಬ ಕೆಲಸ ಸ್ಟಾರ್ಟ್ ಮಾಡ್ಕೊಬಿಟ್ರಾ ಫ್ರೆಂಡ್ಸ್? ನೋಡಿ, ನಮ್ಮ ಮನೆಗಿರೋದೇ ಪುಟಾಣಿ ಮನೆ, ಸ್ವಲ್ಪ ಬಟ್ಟೆಗಳು, ಸ್ವಲ್ಪ ಪಾತ್ರೆಗಳು, ಇದಕ್ಕೆ ಎಷ್ಟು ತಲೆ ಕೆಡಿಸ್ಕೊಂಡು ನಾನು ಕೆಲಸ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಅದು ಒಂದು 15 ದಿನ ಮುಂಚೆನೇ. ನಿಮ್ಮ ಮನೆಗಳಲ್ಲಿ ಹೆಂಗೈತೆ? ರಾಶಿಗಟ್ಟಲೆ ಪಾತ್ರೆ ಬಟ್ಟೆಗಳು, ಮಕ್ಕಳು ಮರಿ ಇರೋರ ಪರಿಸ್ಥಿತಿ ಏನು? ನೆನ್ಸ್ಕೊಂಡ್ರೆ ಭಯ ಆಗ್ತಿದೆ. ಏನು ಮಾಡೋಕ್ಕಾಗಲ್ಲ, ಮಾಡಲೇಬೇಕು. ಒಂದು ವಾರ ಆದಮೇಲೆ ಬೆಳಗ್ಗೆ ತಾನೇ ಸುಮಾರಾಗಿ ಬಿಸಿಲು ಬರ್ತಾ ಇತ್ತು. ಯಪ್ಪ, ಸೂರ್ಯ ಬಂದ್ರು ಹೆಂಗೋ ಬಟ್ಟೆ ಒಗ್ದು ಒಣಗಿಸ್ಕೋಬೋದು. ಅಂದಿದ ತಕ್ಷಣ ಸೂರ್ಯ ಮಾಯ. ಇದಕ್ಕೇನು ಉತ್ತರ ಕೊಡ್ತೀಯಪ್ಪ? ಸೂರ್ಯ ಇಲ್ಲ ಅಂದ್ರೂ ಚಿಂತೆ ಇಲ್ಲ, ಆಷಾಢದ ಗಾಳಿಗೇನೆ ಅರ್ಧ ಬಟ್ಟೆಗಳು ಒಣಗ್ಕೊಬಿಡ್ತವೆ. ಜೊತೆಗೆ ಮಳೆ ಗಿಳೆ ಸ್ಟಾರ್ಟ್ ಆದ್ರೆ ಮಳೇಲಿ ನೆನ್ಕೊಂಡ್ರೆ ಪರವಾಗಿಲ್ಲ ಫ್ರೆಂಡ್ಸ್. ಹಿಂಗ್ ಒಗ್ದು ಒಣಗ್ ಹಾಕ್ಬಿಟ್ರೆ ಸಾಕು. ಆ ಕಂಬಿ ಮೇಲೆ 1 ವಾರ ಮಳೇಲಿ ನೆನ್ಕೊಂಡು ಒಣ್ಕೊಳ್ಳಿ, ಟೆನ್ಷನ್ ಇಲ್ಲ. ಆದ್ರೆ ಬಿಚ್ಚಾಕಿರೋ ಗಲೀಜ್ ಬಟ್ಟೆಗಳು ಮಾತ್ರ ಮನೇಲಿ ಇರಬಾರ್ದು. ಆವಾಗ BP ಶುಗರು ಎಲ್ಲ ಒಟ್ಟೊಟ್ಟಿಗೆ ಬಂದ್ಬಿಡ್ತೈತೆ ನನಗೆ. ಈಗ ಒಂದು ಸ್ಮಾಲ್ ಎನರ್ಜಿ ಬ್ರೇಕ್ ಫ್ರೆಂಡ್ಸ್. ಸಿಕ್ಕಾಪಟ್ಟೆ ತಲೆ ಸುತ್ತಿದೆ ಫ್ರೆಂಡ್ಸ್. ಹಿಂಗೆಲ್ಲ ಆಗ್ತೈತಾ? ಹುಷಾರ್ ತಪ್ಪಿದ್ರೆ ಅಪ್ಪ, ಇವೆಲ್ಲ ನನಗೆ ವಸ್ತು ಫ್ರೆಂಡ್ಸ್. ಅದಕ್ಕೆ ನನಗೆ ಒಂಥರ ಶಾಕ್ ಆಗ್ತೈತೆ. ಯಾವಾಗಲೂ ಹುಷಾರ್ ತಪ್ತಾ ಇರ್ತಾರೆ ಪಾಪ, ಅವ್ರ ಪರಿಸ್ಥಿತಿ ಏನು? ಅಪರೂಪಕ್ಕೆ ಹುಷಾರ್ ತಪ್ಪೆ ಈ ಥರ ನನಗೆ ಅಂತ. ಹೆವಿ ಸುಸ್ತಾಗ್ತೈತೆ, ಕೈಕಾಲ ವೈಬ್ರೇಷನು. ಮೋಸ್ಟ್ಲಿ ಟ್ಯಾಬ್ಲೆಟ್ಸ್ ತಗೊಂಡಿರೋ ಎಫೆಕ್ಟು. ಇನ್ನೊಂದು 3-4 ದಿನ ಏನು ಕೆಲಸ ಮಾಡ್ತಿರೋ ಮಲಗಿದ ಹತ್ರನೇ ಎದ್ದು ಸಡನ್ನಾಗಿ ಎದ್ದು ಕೆಲಸ ಮಾಡ್ತಿರೋದಕ್ಕಿನಾರ ಹಿಂಗಾಗ್ತಾ ಇರ್ಬೋದು ಫ್ರೆಂಡ್ಸ್. ಕರೆಂಟ್ ಬೇರೆ ಹೋಯ್ತು, ವಾಷಿಂಗ್ ಮಿಷಿನ್ ಆಫ್ ಆಯಿತು. ಓಕೆ ಫ್ರೆಂಡ್ಸ್, ಚಿತ್ರಾನ್ನ ಮಾಡ್ಕೊಳ್ಳೋಣ ಅಂದ್ಕೊಂಡೆ. ರಾತ್ರಿ ಸಾಂಬಾರು ಇತ್ತಲ್ಲ, ಅದರಲ್ಲೇ ತಿನ್ಬಿಟ್ಟೆ ನಾನು. ಒಬ್ಬಳೇ ಇದ್ರೆ ಮಾಡ್ಕೊಳ್ಳೋಕ್ಕೆ ಬೇಜಾರು ಅನ್ನೋದಕ್ಕಿಂತ ನಿಂತ್ಕೊಂಡು ಮಾಡೋಕ್ಕಾಗ್ತಾಯಿಲ್ಲ. ಸಖತ್ತು ಸುಸ್ತು ಫ್ರೆಂಡ್ಸ್.
ಬಟ್ಟೆ ಒಗೆಗೆ ಹಾಕ್ಕೋಬಾರ್ದಾಗಿತ್ತು, ಇವಾಗ ಗೊತ್ತಾಗ್ತೈತೆ. ಶಿವ ಹೇಳ್ತು, ನಾಳೆ ಇರ್ತೀನಲ್ಲ ನಾನು ಸಪೋರ್ಟ್ ಮಾಡ್ತೀನಿ, ಒಗೆಗೆ ಹಾಕ್ಕೋಬೇಡ ಅಂದ್ಬಿಟ್ಟು. ನಾನು ಫುಲ್ಲು ನನಗೆ ಎನರ್ಜಿ ಬಂದ್ಬಿಟ್ಟೈತೆ ಅಂದ್ಬಿಟ್ಟೈತೆ ಹಾಕ್ಕೊಂಡೆ. ಈಗ ಗೊತ್ತಾಗ್ತೈತೆ ಅದ್ರ ಎಫೆಕ್ಟು. ಇವರಿಬ್ಬರಿಗೆ ಬೆಳಗ್ಗೆನೇ ಹಾಕ್ಬಿಟ್ಟು ಶಿವನು ತಂಗ್ಳನ ಸಾರು ತಿಂದ್ಬಿಟ್ಟು ಇವ್ರು ಆರಾಮಾಗಿರೋದು. ನಾನೊಬ್ಳೆ ಹಸ್ಕೊಂಡು ಇಷ್ಟೋ ತನಕ ಬಿದ್ದಿರೋದು. A few minutes later. 1 hour ವೇಟ್ ಮಾಡಿದೆ, ಕರೆಂಟ್ ಬಂದೇ ಇಲ್ಲ. ವಾಷಿಂಗ್ ಮಿಷಿನಲ್ಲೇ ಬಟ್ಟೆ ಎಲ್ಲ ತುಂಬಿಟ್ಬಿಟ್ಟೆ. ನಾಳೆನೋ ಇಲ್ಲ ಸಂಜೆನೋ ಬಂದು ಒಕ್ಕೊಂಡ್ರೆ ಆಯ್ತು ಅಂದ್ಬಿಟ್ಟು ನಾನು ಮಾಸ್ಕ್ ಹಾಕ್ತಿರೇ ಮನೆ ಕ್ಲೀನಿಂಗ್ ಸ್ಟಾರ್ಟ್ ಮಾಡಿದ್ದೀನಿ. ಹಿಂಗೆ ಇರ್ಲಾರ್ದಿರ ಇರುವೆ ಬಿಟ್ಕೊಳ್ಳೋದು ಅಂದರೆ ಹಿಂಗೇನೆ. ಇನ್ನೆಂಗೆ ವೀಸಿಂಗ್ ಪ್ರಾಬ್ಲಮ್ ವಾಸಿ ಆಗೋದು ನನಗೆ. ಅದು ಹುಷಾರಿಲ್ದಿರೋ ಟೈಮಲ್ಲಿ ಮಾಸ್ಕ್ ಹಾಕೊಳ್ಳೋಣ, ಟವಲ್ ಕಟ್ಕೊಳ್ಳೋಣ, ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್, ಆ ಅಭ್ಯಾಸಗಳೇ ಇಲ್ಲ. ಇದ್ರ ಡಬ್ಬಲ್ ಅಷ್ಟು ನರ್ಕ ಅನ್ಬೋಗಿಸ್ಬಿಡ್ತೀನಿ ನಾನು. ನೈಟಲ್ಲೇ ತಾಕೊಳ್ತೈತೆ ಇದು, ಮಧ್ಯರಾತ್ರಿಲಿ ಉಸಿರು ಕಟ್ತಂಗೆ. ಪ್ರತಿ ಸಲ ಅನ್ಬೋಗಿಸ್ದಾಗೂ ನನಗೆ ಬುದ್ಧಿ ಬರಲ್ಲ. ನನ್ನ ಬುದ್ಧಿನೇ ಇಷ್ಟು, ನನ್ನ ತಲೆನೇ ಇಷ್ಟು. ನಾನು ಎಷ್ಟು ಬೈಕೊಂಡ್ರು ಕಮ್ಮಿನೇ. ಅನ್ಭವಿಸ್ಬಿಟ್ರು ಮತ್ತೆ ಮಾಡೋ ಕೆಲಸನೇ ಮಾಡ್ತೀನಲ್ಲ ಅಂದ್ಬಿಟ್ಟು. ಅಭ್ಯಾಸ ಇಲ್ಲ ಫ್ರೆಂಡ್ಸ್ ನಮಗೆ ನಮ್ಮ ಬಗ್ಗೆ ಕೇರ್ ತಗೊಂಡು. ಈ ಹೆಲ್ತು ಅದೆಲ್ಲ ಈಗೀಗ ನಾನು ನೋಡ್ತಾ ಇರೋದು. ನಮ್ಮ ಹೆಲ್ತನ್ನು ನಾವು ಕಾಪಾಡ್ಕೋಬೇಕು ಅಂತ ಯೋಚನೆ ಮಾಡ್ದೋಳಲ್ಲ ನಾನು ಫಸ್ಟಿಂದನೂ. ಧೂಳೆಲ್ಲ ಒಂದು ಸ್ವಲ್ಪ ಉದುರಿಸ್ಕೊಂಡೆ, ಗೂಡು ಕಟ್ಬಿಟ್ಟಿತ್ತು. ಮನೆಗೆ ಗೂಡು ಕಟ್ಟಿದ್ರೆ ನನಗೆ ಮೊದಲಿಗೆ ಇಷ್ಟ ಆಗಲ್ಲ. ಶಿವ ಬೇರೆ 4-5 ದಿನದಿಂದ ಶಿವದೇ ಎಲ್ಲ ಸಾಮ್ರಾಜ್ಯ ಇದು. ಸಂದಿಗೊಂದಿಲೆಲ್ಲ ಕಸ ಬಿಟ್ಬಿಟ್ಟು ಎಷ್ಟಿರ್ತೈತೆ ಅಷ್ಟು ಮುಂದೆ ಕಾಣಿಸೋಷ್ಟು ಗುಡಿಸ್ಕೊಂಡು ಹೋಗ್ತೈತಲ್ಲ, ಅದಕ್ಕೆ ಒಂದು ಸ್ವಲ್ಪ ಗುಡಿಸ್ಬಿಟ್ರೆ ಸಮಾಧಾನ ಆಗ್ತೈತೆ. ಅದರಿಂದ ಸ್ವಲ್ಪ ಡಸ್ಟ್ ಕಮ್ಮಿ ಆಗ್ತೈತಲ್ಲ, ಆರಾಮ ಅನಿಸ್ತೈತೆ ನನಗೆ. ಓಕೆ ಫ್ರೆಂಡ್ಸ್, ಎಲ್ಲ ಕೆಲಸ ಮುಗಿಸಿದ್ದೀನಿ. ಈಗ ಫ್ರೆಶ್ ಆಗಿದ್ದೀನಿ. 4 ಗಂಟೆ ಆಗ್ಬಿಡ್ತು. ಬೇಗ ಮುಗಿಸ್ಬಿಟ್ಟು ಹೋಗೋಣ ಅನ್ನೋಷ್ಟರಲ್ಲಿ ಇನ್ನೇನು ಶಿವಣ್ಣ ಬಂದ್ಬಿಡ್ತೈತೆ. ಶಿವಣ್ಣನ ಜೊತೆ ಹೋಗೋಣ ಅಂತ ಕಾದ್ರೆ ಶಿವಣ್ಣ 6 ಗಂಟೆ ಆಗ್ತೈತೆ ಅಂತಂತು. ಅಷ್ಟರಲ್ಲಿ ಪೂಜೆ ಎಲ್ಲ ಸ್ಟಾರ್ಟ್ ಆಗ್ಬಿಟ್ಟಿರ್ತೈತೆ. ಅದಕ್ಕೆ ನಾನೇ ಹೋಗೋಣ ಅಂದ್ಬಿಟ್ಟು ರೆಡಿ ಆಗಿದ್ದೀನಿ. ಟಾಮ್ಸೆ, ನೀನೇನು ರೂಮ್ ಕರ್ಕೊಂಡೋಗ ಅವನ್ನ. ನಾನು ಸಂಜೆ ಬೇಗ ಬರ್ತೀನಿ, 1-2 ಅವರ್ ಅಷ್ಟೇ. ಎದಳಗೊಂಡು ಎದಳು ಬೇಗ ಬೇಗ. ಈಗ ನಾನು ಹೋಗ್ತೀನಿ ಫ್ರೆಂಡ್ಸ್. ಬರ್ಬೇಕಾದ್ರೆ ಶಿವ ಒಂದು 6 ಗಂಟೆ ಅಷ್ಟರಲ್ಲಿ ಬಂದ್ಬಿಡ್ತೈತೆ. ಆಮೇಲೆ ಶಿವ ಬಂದು ಕರ್ಕೊಬತ್ತೈತೆ. ಈ ಪ್ಲ್ಯಾನ್ ಮೇಲೆ ಹೋಗ್ತಾ ಇದ್ದೀನಿ. ಇಷ್ಟು ಕೆಲಸ ಮಾಡಿರೋದಕ್ಕೆ ಪ್ರೌಡ್ ಫೀಲ್ ಆಗ್ತೈತೆ ಫ್ರೆಂಡ್ಸ್. ಹುಷಾರು ತಪ್ಪೋಗಿ ಇಷ್ಟೆಲ್ಲ ಮಾಡಿದ್ದೀನಿ ಅಂದ್ಬಿಟ್ಟು. ಸಂಜೆ ನನ್ನ ಪರಿಸ್ಥಿತಿ ನೋಡ್ಬೇಕು. ಚಿಚ್ಚಿ ಹೋಗೋ ಟೈಮು ಎಷ್ಟೆಲ್ಲ ಹೇಳ್ತಾ ಇರೋದು. ಇವ್ನು ಹೇಳೋದು ಮತ್ತೆ ಕೇಳಲ್ಲ ಇವನು. ನಾಯಿ ಕಚ್ಚಿಸ್ಕೊಳ್ವೆ ನೋಡಿ. ಬಟ್ಟೆ ತಗೊಳಕ್ ಹೋಗ್ತಾವನೇನೋ. ನಮ್ಮ ಸ್ಟಾಪಿಗೆ ಬಂದು ವೆಯ್ಟ್ ಮಾಡ್ತಾ ಇದ್ದೆ. ಹಿಂದೆನೆ ಬಸ್ ಬಂತು. ನಮ್ಮ ಸ್ಟಾಪಿಂದ ನೆಕ್ಸ್ಟ್ ಸ್ಟಾಪಲ್ಲೇ ಇಳ್ಕೋಬೇಕಾಗಿರೋದು ಫ್ರೆಂಡ್ಸ್. 1-2 ನಿಮಿಷ ಜರ್ನಿ ಅಷ್ಟೇ. ಅದಕ್ಕೆ ಶಿವನೂ ಬೆಳಗ್ಗೆಯಿಂದ ಸಾರಿ ಹೇಳ್ತು, ನೀನು ಹೋಗಿರು ಅಂತ ಅಂದ್ಬಿಟ್ಟು. ತುಂಬ ದೂರ ಆಗಿದ್ರೆ ಕಳಿಸ್ತಾನೆ ಇರಲಿಲ್ಲ. ಹುಷಾರಿಲ್ದಿರೋ ಟೈಮಲ್ಲಿ ಬೇಡ ಅಂತಿತ್ತು. ಜೊತೆಗೆ ನಾನೇ ನನ್ನ ಕೈಲಿ ಆಗಲ್ಲ, ತಲೆ ಸುತ್ತು ಅಂತ ಅಂದ್ಬಿಡ್ತಾ ಇದ್ದೆ. ಅದಕ್ಕೆ ಹತ್ರ ಆಗಿದ್ದಕ್ಕೆ ಹೋದೆ. ನಮ್ಮ ರಿಲೇಷನ್ಸ್ ಎಲ್ಲರೂ ಆಲ್ಮೋಸ್ಟು ನಮಗೆ 1/2 ಕಿಲೋಮೀಟ್ರ್ 1 ಕಿಲೋಮೀಟ್ರ್ ಒಳಗಡೆನೆ ಸುತ್ತ ಎಲ್ಲರೂ ಇರ್ತಾರೆ. ಖಾಲಿ ಬಸ್ ಸಿಕ್ಕಿತ್ತು, ಮಧ್ಯಾಹ್ನ ಹೋಗ್ತಿದ್ನಲ್ಲ, ಹಂಗಾಗಿ ಬಸ್ ಹತ್ತಿದ ತಕ್ಷಣ ಫುಲ್ ಕಿವಿ ಎಲ್ಲ ಕ್ಲೋಸು. ಕಂಡಕ್ಟರ್ ಹಿಂದೆಯಿಂದ ಎಲ್ಲಿಗೆ ಅಂತ ಇದ್ರು ಕೇಳಿಸ್ತಾ ಇಲ್ಲ. ಅವಯ್ಯ ಹತ್ರ ಬಂದು ನಿಂತ್ಕೊಂಡು ಬಡ್ಕೊಂಡ್ ಮೇಲೆ ಗೊತ್ತಾಯ್ತು ನನಗೆ ಟಿಕೆಟ್ ತಗೋಬೇಕು ಅಂತ. ಒಂಥರ ಹುಷಾರಿಲ್ದಿರೋದಕ್ಕೆ ಅಂತ ಅನಿಸ್ತೈತೆ. ಕಿವಿಯೆಲ್ಲ ಮುಚ್ಕೊಂಡಂಗೆ ಆಗ್ಬಿಟ್ಟಿತ್ತು. ನೆಕ್ಸ್ಟ್ ಸ್ಟಾಪಲ್ಲಿ ಇಳ್ಕೊಳ್ಳೋದು ಗೊತ್ತಾಗ್ಲಿಲ್ಲ. ಅವರೇ ಎಬ್ಬರಿಸಿ ಇಳಿಸಿದ್ರು ಕಂಡಕ್ಟ್ರು. ಸ್ಟಾಪ್ ಬಂತು ಇಳಿಯಮ್ಮ ಅಂದ್ಬಿಟ್ಟು. ಇಲ್ಲಂದಿದ್ರೆ ಯಾವ್ದೋ ಊರಲ್ಲಿ ಹೋಗಿ ಇಳ್ಕೊತಾ ಇದ್ದೆ ನಾನು. 2 ನಿಮಿಷ ಫ್ರೆಂಡ್ಸ್, ಹಂಗೆ ಬಂದ್ಬಿಟ್ಟು ಸ್ಟಾಪು. ನಾನು ಆರಾಮಾಗಿ ಮೊಬೈಲ್ ನೋಡ್ತಾ ಇದ್ದೀನಿ, ಇನ್ನೂ ಬಂದಿಲ್ಲ ಅಂತ. ಬಸ್ಸಲ್ಲಿ ಎಲ್ರ ಮುಂದೆ ಸ್ಟಾಪ್ ಬಂತು, ಗೊತ್ತಾಗಲ್ವೇನಮ್ಮ ಇಳಿಯಮ್ಮ ಅಂತ ಅಂದ್ಬಿಟ್ರೆ ಎಷ್ಟು ಅವಮಾನ ಆಗ್ತಿತ್ತು ಅಂತ ನನಗೆ ಇವತ್ತು ಗೊತ್ತಾಯ್ತು. ಒಂಥರ ಮೈಂಡ್ ಎಲ್ಲ ಫುಲ್ಲು ಬ್ಲಾಂಕ್ ಆದಂಗೆ ನನಗೆ. ಈ ಗಾಡಿಗಳು ಬರ್ತಾ ಇರೋದು ಅಷ್ಟೇ, ಫುಲ್ಲು ಮೈ ಮೇಲೆನೆ ಬರೋ ಥರ ಫೀಲು. ಈ ರೋಡ್ ದಾಟಕ್ಕೇನೆ ನಾನು ಒಂದು 10-15 ನಿಮಿಷ ಟೈಮ್ ತಗೊಂಡಿದ್ದೀನಿ. ಅಷ್ಟು ನಿಧಾನಕ್ಕೆ ಕೇರ್ಫುಲ್ ಆಗಿ. ಒಂದಂತೂ ಚೆನ್ನಾಗಿ ಅರ್ಥ ಆಯ್ತು, ಹುಷಾರಿಲ್ದಿರೋ ಟೈಮಲ್ಲಿ ಈ ತರ ಒಬ್ಬೊಬ್ಬಳೆ ಜರ್ನಿ ಮಾಡಬಾರ್ದು. ತಲೆ ಸುತ್ತ ಎಲ್ಲಾದ್ರೂ ಬಿದ್ರೆ ಮಾತ್ರ ಸಿಕ್ಕಾಪಟ್ಟೆ ತೊಂದರೆ ಆಗ್ಬಿಡ್ತೈತೆ. ಹೋಗಷ್ಟರಲ್ಲಿ ಎಲ್ಲ ಅಡ್ಗೆನೂ ಮಾಡ್ಬಿಟ್ಟಿದ್ರು. ಹೆಸರುಬೇಳೆ ವಡೆ ಮಾತ್ರ ಮಾಡ್ತಿದ್ರು. ಇದು ನಮ್ಮ ಆಂಟಿ, ನನ್ನ ತಂಗಿ, ಈಗ 2nd PU. ಕಬಾಬ್ ಕಣ್ಮುಂದೆ ಇದ್ರು ತಿಂದೇ ಇರೋ ಪರಿಸ್ಥಿತಿ ನಂದು. ತಿನ್ನಂಗಿಲ್ವಲ್ಲ, ಅದಕ್ಕೆ ಗಟ್ಟಿಯಾಗಿ ಶ್ರದ್ಧೆಯಿಂದ ಕುತ್ಕೊಂಡಿದ್ದೆ. ಆಮೇಲೆ ನಮ್ಮ ಆಂಟಿ ಒಬ್ಬಟ್ಟು ತುಪ್ಪ ಮತ್ತೆ 2 ವಡೆ ಕೊಟ್ಟರು. ನಾನ್ ವೆಜ್ ತಿನ್ನು ಅಂತಂದ್ರು, ಬೇಡ ಅಂತ ಅಂದ್ಬಿಟ್ಟು ಇದನ್ನೇ ತಿಂದೆ. ತುಂಬಾ ದಿನ ಆಗಿತ್ತು ನಾನು ಒಬ್ಬಟ್ಟು ತಿಂದು. ಚೆನ್ನಾಗಿ ಮಾಡಿದ್ರು, ಸಾಫ್ಟ್ ಆಗಿತ್ತು. ತಿನ್ಕೊಂಡು ಹೊರಗಡೆ ಬಂದು ನೋಡಿದ್ರೆ ಫುಲ್ ಮಳೆ. ತಕ್ಷಣ ಗಂಡ ನೆನಪಾಯ್ತು. ತಕ್ಷಣ ಫೋನ್ ಮಾಡಿದೆ, ನೀನ್ ನೆನ್ಕೊ ಬಂದ್ರು ಪರವಾಗಿಲ್ಲ, ರಾಗಿ ಮಾತ್ರ ನೆನೆಸ್ಕೊ ಬರ್ಬೇಡ, 3-4 ತಿಂಗಳು ಅದನ್ನ ಮೊಟ್ಟೆ ಪಾಡು ಅಂತ ಹೇಳಿದೆ. ಶಿವ 6 ಗಂಟೆಗೆ ಬಂತು. 4 ಗಂಟೆಗೆ ಪೂಜೆ ಎಲ್ಲ ಆಗೋಗಿತ್ತು. ಇನ್ನೆಲ್ಲರೂ ಊಟ ಮಾಡೋದೇ ಇದ್ದಿದ್ದು. ಹೆಂಡತಿ ಕಣ್ಮುಂದೆ ಕುತ್ಕೊಂಡು ನಾನ್ ವೆಜ್ ತಿಂತಾರೋದು ನೋಡಿ ಫ್ರೆಂಡ್ಸ್. ಹೆಂಡತಿ ತಿಂತಾ ಇಲ್ಲ, ನಾನು ತಿನ್ಬಾರ್ದು ಅಂತ ಬಂದಿಲ್ಲ ಮನ್ಸಿಗೆ. ಜೋರ್ ಮಳೆ ಸ್ಟಾರ್ಟ್ ಆಗ್ಬಿಡ್ತು. ಅಲ್ಲೇನೆ ಒಗ್ದೋಕಿರೋ ಬಟ್ಟೆಗಳೆಲ್ಲ ವಾಟರ್ ಹೋಮ ಮಾಡ್ದಂಗ ಆಯ್ತು ಅಂತ ಅನ್ಕೊಂಡೆ. ಓಕೆ ಫ್ರೆಂಡ್ಸ್, ಈಗ ಟೈಮ್ ಬಂತು 6 ಗಂಟೆ. ಜೋರ್ ಮಳೆ ಬಂದು ನಿಂತೈತೆ ಫ್ರೆಂಡ್ಸ್. ಶಿವಾನಿ ಬಂತು. ನಾವೀಗ ಮನೆ ಕಡೆ ಓಟ. ಏನ್ ಮಾಡ್ತಿದಾರೋ ಇಬ್ರು ತೀಟೆಗಳು, ಹೋಗಿ ನೋಡ್ಬೇಕು. ಮನೇಲಿ ನಿಂತ್ಕೊಂಡು ಸಿಕ್ಕಾಪಟ್ಟೆ ಚಳಿ ಐತೆ. ಮಳೆಯಲಿ ಜೊತೆಯಲಿ ದಿನವಿಡೀ ನೆನೆಯಲು. ಟಾಮ ಗುಂಡ ಸೋ ಕ್ಯೂಟ್, ಸೋ ಸ್ವೀಟ್ ಅಂತಿರಲ್ಲ. ಮನೆ ನೋಡ್ರಿ ಫ್ರೆಂಡ್ಸ್, ಮನೆ 1 ನಿಮಿಷಕ್ಕೆ ಆಯ್ತು. ನಿಲ್ಲಿಸ್ಲಾ? ಇಷ್ಟೊತ್ತು
ಜಗಳ ಮಾಡ್ಕೋಬೇಕಾಗಿತ್ತು, ನಾನು ಬಂದ ತಕ್ಷಣ ಜಗಳ ಮಾಡ್ಬೇಕಾ ಇವರು? ಆಯ್ತಾಯ್ತು, ಕೂಲ್ ಹೊಟ್ಟೆಗಾಕೋ. ಫೈನಲಿ ಇವರ ಅವ್ವ ಮಾರ್ಕೊಂಡಿತ್ತಲ್ಲ ಫ್ರೆಂಡ್ಸ್, ಆ ಒಡವೆ ಫೈನಲಿ ಬಂತು. ಆದ್ರೆ ಅದ್ರಲ್ಲಿ ಒಂದು ತಿರ್ಪ ಮಿಸ್ಸಿಂಗು. ಬಿಳಿಸ್ಕೊಂಡ್ರಂತ ತಿರ್ಪಾನ. ನನ್ಗೆ ಈಗ್ಲೂ ಡೌಟ್ ಅಪ್ಪಿ, ಅವ್ರು ಮಾರಿರೋದು ವಾಪಸ್ ಇಸ್ಕೊಟ್ಟಿರ, ನೀನೇ ನಾನು ನೊಂದ್ಕೋತೀನಿ ಅನ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ತಗೊಬಂದ ಒಡವೆ ಅಂಗಡಿಲಿ. ಇಲ್ಲಿ ಫ್ರೆಂಡ್ಸ್ ಒಂದು ತಿರ್ಪ ಇಲ್ಲ ವಾಲೆ. ಫೈನಲಿ ಒಂದಷ್ಟು ದಿನ ಹೋದ್ಮೇಲೆ ಶಿವ ಕೈಲಿ ಬಾಯಿ ಬಿಡಿಸ್ತೀನಿ ಇದು ಹೆಂಗ್ ಬಂತು ಅಂದ್ಬಿಟ್ಟು. ಖುಷಿಗಿಂತ ಎಮೋಷನ್ಸ್ ಜೊತೆ ಆಟ ಆಡ್ಬಿಟ್ರಲ್ಲ ಫ್ರೆಂಡ್ಸ್, ಇನ್ನು ಈ ಓಲೆ ನಾನು ಇಟ್ಕೊಳ್ಳಲ್ಲ, ಅದಕ್ಕೆ ಇದನ್ನ ಹಾಕ್ಬಿಟ್ಟು ಬೇರೆ ತಗೋಬಿಡ್ತೀನಿ ಫ್ರೆಂಡ್ಸ್. ಶಿವ ತುಂಬಾ ವರ್ಷದಿಂದ ಹೇಳ್ತು ಏನಕ್ಕೆ ಇಟ್ಕೋತೀಯಾ ಅಂತ. ಅದೊಂದು ಎಮೋಷನ್ ಅಂತ ಅನ್ಕೊಂಡಿದ್ದೆ. ಒಂದು ಸಲ ಇದು ಮಾರಾಟ ಆದ್ಮೇಲೆ ಎಮೋಷನ್ ಎಲ್ಲ ಹಾರ್ಕೊಂಡೋಯ್ತು. ಬನ್ನಿ ಫ್ರೆಂಡ್ಸ್, ಡೈಲಿ ಯೂಸ್ಗೆ ಇದನ್ನ ಹಾಕ್ಬಿಟ್ಟು ಒಂದು ಓಲೆ ತಗೋಬರೋಣ ಬನ್ನಿ ಫ್ರೆಂಡ್ಸ್. ಶಿವಣ್ಣ ಹೇಳ್ತೈತೆ 6 ತಿಂಗಳ ಹಿಂದೆನೇ ಅವರು ಎತ್ಕೊ ಬಂದ್ಬಿಟ್ರು ಒಡವೆ ಅಂಗಡಿಯಿಂದ ಅಂತ. 6 ತಿಂಗಳಿಂದ ಎತ್ಕೊ ಬಂದಿದ್ರೆ 6 ತಿಂಗಳು ಯಾಕೆ ಬೇಕಾಗಿತ್ತು ಫ್ರೆಂಡ್ಸ್ ನನ್ನ ಕೈಗೆ ಈ ಓಲೆನ ಕೊಡೋಕ್ಕೆ? 6 ತಿಂಗಳಿಂದ ಎಷ್ಟು ಸಲ ಊರಿಗೆ ಹೋಗ್ಬಿಟ್ಟು ಬಂದಿದ್ದೀನಿ, ಕೊಡಲೇ ಇಲ್ಲ. ಮತ್ತೆ ಊರ್ಗೋದಾಗ 1-2 ಸಲ ಕೇಳಿದೆ ನಮ್ಮ ತಾತನ, ಕೊಡ್ತೀವಿ ಅಂತ ಇದು ಮಾಡ್ತಿದ್ರು. ನನಗನ್ನಿಸ್ತೈತೆ ಶಿವನೇ ಒಡವೆ ಅಂಗಡಿಯಲ್ಲಿ ಮಾತಾಡಿ ದುಡ್ಡು ಕೊಟ್ಬಿಟ್ಟು ಎತ್ಕೊ ಬಂದಿರ್ಬೋದು ಮೋಸ್ಟ್ಲಿ, ಹಿಂಗೆ ಅಂದ್ಕೊಂಡಿದ್ದೀನಿ. ಇನ್ನು ಬೇಡ ಫ್ರೆಂಡ್ಸ್, ಇದು ಹಾಕ್ಬಿಟ್ಟು ಅಟ್ಲೀಸ್ಟ್ ಡೈಲಿ ಯೂಸ್ಗೆ ಓಲೆ ಅದು ತಗೊಂಡ್ರೆ ನನಗೆ ಆಗ್ತೈತೆ, ಮತ್ತೆ ಮನೇಲಿ ಹಾಕೊಳ್ಳೋಕೆ ಹೆಲ್ಪ್ ಆಗ್ತೈತೆ ಅಂದ್ಬಿಟ್ಟು. ನಾಳಿದ್ದು ಅಮಾವಾಸ್ಯೆ ಸ್ಟಾರ್ಟ್ ಆಗ್ತೈತೆ ಫ್ರೆಂಡ್ಸ್. ಈ ಕಡೆ ಒಡವೆ ಅಂಗಡಿಗಳು ತೆಗಿಯಲ್ಲ 2-3 ದಿನ, ಅದಕ್ಕೆ ಇಷ್ಟೊತ್ತಲ್ಲೇ ತಗೋಬಿಡೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀವಿ. ತುಂಬಾ ವರ್ಷ ಆಯ್ತು ಅಣ್ಣ ತಗೊಂಡು, ಮರ್ತೆ ಹೋಗೈತೆ. ಹಾ ಹಾರ್ಟು ಬಂದೆ, 1 ನಿಮಿಷ ಅಂತ ಹೇಳು, ಒಂದು 5 ನಿಮಿಷ ಬಿಟ್ಬಿಟ್ಟು ಬಾಪ ನೀನು. ಇದು ಎಷ್ಟು ಗ್ರಾಮ್ ಐತೆ ಅಂತ ಹೇಳ್ಬಿಟ್ರೆ ಅದರಲ್ಲಿ ನಾವು ತಗೊಳ್ಳೋಣ ಅಂತ. ಹಾ ಏನು ಬರಲ್ಲ, ಇದು 18 ಕ್ಯಾರೆಟ್ ಇರೋದು. 18 ನೋಡ್ದಾ? 18 ಕ್ಯಾರೆಟ್ ಇದಕ್ಕಿಂತ ಕಮ್ಮಿ ಚೆನ್ನಾಗಿ ನೋಡಾ ಹೆಂಗೆ ಅಮರ್ಸಿದ್ದಾರೆ. ಅದೇ ಅಂಗಡಿಗೆ ಹೋಗಿ ಹೇಳು ಚೇಂಜ್ ಮಾಡಿ 18 ಕ್ಯಾರೆಟ್ ಅವನೇ ಹೇಳ್ತಾನೆ. ಎಲ್ಲಿ ತೆಗ್ದಿದಾರ ಗೊತ್ತಿಲ್ವಲ್ಲ. 916 ನಂದು ಓಲೆನ ಒಂದು ಕಳ್ದಾಕ್ಬಿಟ್ಟು ಇದನ್ನ ಅದೇ ತಗೊಂಡ್ಬಿಟ್ಟು ತಂದು ಕೊಟ್ರು. ಇಷ್ಟು ವರ್ಷ ಆದ್ರೂ ನಮ್ಗೆ ಗೊತ್ತಿಲ್ಲ ಅದು 18 ಕ್ಯಾರೆಟ್ ಅಂದ್ಬಿಟ್ಟು. 22/20 ಬರ್ದಿರೋದು ಇದ್ಯಾಕ ಗೊತ್ತಾಗುತ್ತೆ ಆರಾಮಾಗಿ. ನೋಡ್ಕೊಂಡೇ ಇಲ್ಲ, ಯಾಮಾರದ್ವಿ. ಮತ್ತೆ ಅದ ಆಗಲ್ವಾ ಹಾಕೊಳಕ್ಕೆ? ಯಾರು ಹೇಳಿದ ಹಾಕೋಣಕ್ ಆಗಲ್ಲ ಅಂತ? ಎಲ್ಲ ಕಡಿಮೆಗೆ ಹಾಕೊಳ್ತೀವಿ. ಎಷ್ಟು ಅದು ವ್ಯಾಲ್ಯೂಯೇಷನ್ ಬಂದು ಇದು ನಿಮ್ಮ ಅಣ್ಣ ಆವಾಗ ತೆಗ್ದಿದ್ದು, ಅವ್ರು ಎಲ್ಲಿ ತೆಗ್ದಿದಾರೋ ಯಾರಿಗೆ ಗೊತ್ತು. 10 ವರ್ಷ 15 ವರ್ಷ ಆಯ್ತು ಅದು ತಗೊಂಡು. ಇನ್ನು ನೋಡಲ್ಲ 13 ಅಂತ ನಿಮಗೆ. ಕರೆಂಟೇ ಹೋಗ್ಬಿಡ್ತು ಫ್ರೆಂಡ್ಸ್. ಕರೆಂಟ್ ಹೋದಂಗೆ ತುಸ್ ಅಂತ ನನ್ನ ಎನರ್ಜಿ ಖುಷಿ ಎಲ್ಲ ಇಳಿದೋಯ್ತು. 24 ಕ್ಯಾರೆಟ್ ಓಲೆನ 18 ಕ್ಯಾರೆಟ್ ಮಾಡಿ ಕಳ್ಸವ್ರೆ. ಮೊದಲು ನಾನು ಎಷ್ಟು ಇನ್ನಸೆಂಟ್ ಆಗಿದ್ದೆ ಅನ್ನೋದಕ್ಕೆ ಇದೊಂದು ದೊಡ್ಡ ಎಕ್ಸಾಂಪಲ್ ಫ್ರೆಂಡ್ಸ್. ಎಷ್ಟು ನಂಬಿಸಿ ಮೋಸ ಮಾಡ್ತಾರೆ ಜನ ಅಂದ್ಬಿಟ್ಟು. ನಾನು ಎಷ್ಟು ದಡ್ಡಿ ಫ್ರೆಂಡ್ಸ್. ಇದು 10 ವರ್ಷದಿಂದ ಯಾಮಾರಿದ್ದೀನಿ ಈ ಓಲೆನ ನಾನು. ಏನಂದ್ರೆ ಫ್ರೆಂಡ್ಸ್, ಇದು ನನ್ನ ಮದುವೆ ಆದಾಗ ನಮ್ಮ ಅಪ್ಪನ ಮನೆ ಕಡೆಯಿಂದ ಅಂತ ಅವ್ರು ಕೊಡಲಿಲ್ಲ, ಫೋರ್ಸ್ಫುಲಿ ನಾನೇ ಎತ್ಕೊಬಂದೆ. ಅದು ನನಗೆ ಬೇಕಿತ್ತು, ಏನಾದರೂ ಒಂದು ಮೆಮೊರಿಗಿರಲಿ ಅಂತ ಅಂದ್ಬಿಟ್ಟು. ಅದನ್ನು ಒಂದಿನೂ ಹಾಕ್ಕೊಂಡಿರಲಿಲ್ಲ ನಾನು. ಇದಲ್ಲ ಫ್ರೆಂಡ್ಸ್, ಅದು ಯಾರಾದ್ರೂ ಹೆಣ್ಮಕ್ಳು ಒಡವೆ ಕಿವಿ ತುಂಬ ಇದ್ರೆ ಹಾಕ್ಕೊಳಕ್ ಇಷ್ಟಪಡ್ತಾರೆ. ನಾನು ಆ ಥರ ಅಲ್ಲ, ನನಗೆ ಸಿಂಪಲ್ ಆಗಿರ್ಬೇಕು, ಚಿಕ್ಕದಾಗಿರ್ಬೇಕು. ಆವಾಗಲೇ ನಾನು ಯಾವಾಗಲೂ ಅಜ್ಜಿ ಓಲೆ ಅಂತ ಹೆಸರಿಟ್ಟಿದ್ದೆ. ಇಷ್ಟು ದಪ್ಪ ಫ್ರೆಂಡ್ಸ್, ನನ್ನ ಕಿವಿ ಚಿಕ್ಕದು, ಕಿವಿನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ದೊಡ್ಡದು ಆ ಓಲೆ. ಆ ಥರ ಇದ್ದಿದ್ದು ಅದನ್ನ. ಅದಕ್ಕೋಸ್ಕರ ನಾನು ಹಾಕ್ಕೋತಾ ಇರಲಿಲ್ಲ. ಶಿವಣ್ಣವ್ರ ಸ್ವಂತ ಅಣ್ಣ ಅವ್ರ ಹೆಂಡ್ತಿ ಒಂದ್ಸಲ ಅವ್ರ ಫ್ಯಾಮಿಲಿ ಫಂಕ್ಷನ್ ಏನೋ ಐತೆ, ಕೊಡು ಓಲೆ ನನ್ನ ಹತ್ರ ಇಲ್ಲ ಅಂದ್ಬಿಟ್ಟು ಶಿವ ಇಲ್ದಿರೋ ಟೈಮಲ್ಲಿ ನನ್ನನ್ನು ಯಾಮಾರಿಸಿ ಇಸ್ಕೊಂಡೋದ್ರು. ಅಂದರೆ ಅವ್ರು ಇದಕ್ಕೆ ಮುಂಚೆ ತುಂಬ ಜನರ ಹತ್ರ ಹಿಂಗೆ ಮಾಡಿ ಈಸ್ಕೊಂಡೋಗಿ ಓಲೆ ಕಳೆದೋಯ್ತು ಅಂತ ಹೇಳಿ ಹಿಂಗೆಲ್ಲ ಮಾಡಿದಾರಂತೆ. ಆ ವಿಷಯ ನನಗೆ ಗೊತ್ತಾಗಿಲ್ಲ. ಮದುವೆ ಅದು ಹೊಸ್ತರು ಬೇರೆ, ಹೆಂಗೆ ಕೊಡಲ್ಲ ಅಂತ ಅನ್ನೋದು ಹೆಂಗೆ ಅಂದ್ಬಿಟ್ಟು ನಾನು ಕೊಟ್ಬಿಟ್ಟೆ. ಹೋಗ್ಬಿಟ್ಟು ಮಾರೋ ದಿನನೇ ಓಲೆ ಕಳೆದೋಯ್ತು, 2 ಕಳೆದೋಯ್ತು ಅಂದ್ಬಿಟ್ಟು ವಾಪಸ್ ಬಂದರು. ಆಮೇಲೆ ಗೊತ್ತಾಯಿತು ನನಗೆ ಅವ್ರು ಈ ಥರ ತುಂಬ ಸಲ ಮಾಡಿದ್ದಾರೆ ಅಂದ್ಬಿಟ್ಟು. ಆಮೇಲೆ ಅವಾಗ ನನಗೆ ಬೇಕೇ ಬೇಕು ಅಂದ್ಬಿಟ್ಟು ಗಲಾಟೆ ಮಾಡಿ ಹಠ ಮಾಡಿದ್ದಕ್ಕೆ ಆ ಓಲೆ ಇನ್ನೂ ನೆನಪೈತೆ ಫ್ರೆಂಡ್ಸ್ ನನಗೆ. 4 ಗ್ರಾಮು 24 ಕ್ಯಾರೆಟ್ ಅದು ಗೋಲ್ಡು. 18 ಕ್ಯಾರೆಟ್ ಗೋಲ್ಡು ನನ್ನ ಲೈಫಲ್ಲೇ ನಾನು ತೆಗಿಯಲ್ಲ ಫ್ರೆಂಡ್ಸ್. ಚಿನ್ನ ತೆಗಿಬೇಕಾದ್ರೆ ಯೋಚನೆ ಮಾಡ್ತೀನಿ ನಾನು. 18
ಕ್ಯಾರೆಟ್ ಇದ್ರೆ ಅದೊಂದು ಸ್ವಲ್ಪ ಏನು ಯೂಸ್ ಇಲ್ಲ ಅನ್ನೋ ಥರನೇ ಹಾಕ್ಕೋಬೋದು. ಅಡ ಇಟ್ಟರು ತುಂಬ ಕಡಿಮೆ ದುಡ್ಡು ಬರ್ತೈತೆ, ಆ ಥರ ಯೋಚನೆ ಮಾಡ್ತೀನಿ ನಾನು. ಮತ್ತೆ ಕೆಲವೊಂದು ಕಡೆ 18 ಕ್ಯಾರೆಟು ಅಡ ಇಟ್ಕೊಳ್ಳಲ್ಲ, ಮೇನ್ ಕಷ್ಟಕ್ಕಾಗ್ತೈತೆ ಒಡವೆ ಅಂತಲೇ ಯೋಚನೆ ಮಾಡಿ ಲೇಟ್ ಆದ್ರೂ ಪರವಾಗಿಲ್ಲ ದುಡ್ಡು ಕೊಡಿಸಿ 22 ಕ್ಯಾರೆಟು ಇಲ್ಲ 24 ಇವೆರಡಲ್ಲೇ ತಗೊಳ್ಳೋದು ನಾನು. ಜಾಸ್ತಿ 22 ತಗೊಳ್ಳೋದು. ಅಂಥದ್ದು 4 ಗ್ರಾಮ್ ಓಲೆನ 1 ಗ್ರಾಮ್ 18 ಮಿಲಿ ಐತಂತೆ ಫ್ರೆಂಡ್ಸ್. ಇದು 4 ಗ್ರಾಮ್ ಎಲ್ಲಿ? ಇಷ್ಟು ದಿನ ನಾನು ಇದನ್ನು ತೂಕನೂ ಹಾಕ್ಸಿಲ್ಲ ಫ್ರೆಂಡ್ಸ್. ಆವಾಗ ಗಲಾಟೆ ಮಾಡಿದೆ ನಾನು, ಬೇಕೇ ಬೇಕು ನಾನು ಓಲೆ ಅಂದಿದ್ದಕ್ಕೆ ಇದನ್ನು ತಂದುಕೊಟ್ರು. ಗಲಾಟೆ ಮಳ್ಳ ಮಾಡಿದ್ದಕ್ಕೆ ನನಗೆ ಬೇಕೇ ಬೇಕು ಅಂದಿದ್ದಕ್ಕೆ ಶಿವ ಅವ್ರ ಅಣ್ಣ ತಂದುಕೊಟ್ಟಿದ್ದು. ನೋಡ್ರಿ ಇವತ್ತು ಯಪ್ಪ ಇಲ್ಲ, 35-36 ವರ್ಷಕ್ಕೆ ಅವರು ಡೆತ್ ಆದರು. ಇಷ್ಟು ಮೋಸ ಮಾಡಿ ಅವ್ರು ಏನು ಎತ್ಕೊಂಡು ಹೋದ್ರು, ಅದು ಸಾಯ ತನಕ ನನಗೊಂದು ನೆನಪು. ಹಿಂಗೆ ಮೋಸ ಮಾಡಿಬಿಟ್ರು, ಶಿವವರಣ್ಣ ಅವ್ರ ಹತ್ತಿಗೆ ಮೋಸ ಮಾಡಿದ್ರು ಅಂತ ಅದೊಂದು ತಲೆಯಲ್ಲಿ ಉಳ್ಕೋತೈತೆ. ಜೊತೆಗೆ ಅವ್ರ ಅಪ್ಪ ಅಮ್ಮನೂ ಓಲೆ ತಗೊಳಕ್ ಹೋದಾಗ ಅವ್ರವ್ವ ಅವ್ರ ಅಣ್ಣ ಅವ್ರ ಹತ್ತಿಗೆ 3 ಹೋಗಿ ತೆಗ್ದಿರೋದು. ಶಿವವ್ರ ಅಮ್ಮಗೂ ಗೊತ್ತು ಇದು 18 ಕ್ಯಾರೆಟು ಜೊತೆಗೆ ಕಡಿಮೆ ಗ್ರಾಮ್ದು ಅಂದ್ಬಿಟ್ಟು 4 ಗ್ರಾಮ್ ಓಲೆನ 1 ಗ್ರಾಮ್ 8 ಮಿಲಿ 80 ಮಿಲಿ ತೆಗ್ದವ್ರೆ. ಇಷ್ಟು ವರ್ಷ ನನಗೆ ಗೊತ್ತೇ ಇಲ್ಲ ಫ್ರೆಂಡ್ಸ್. ಮೊನ್ನೆ ಓದ್ ವಿಡಿಯೋದಲ್ಲೂ ಅಷ್ಟೇ, ಅವ್ರು ಓಲೆ ಮಾರ್ಕೊಂಡಾಗೂ ಅಷ್ಟೇ ಎಷ್ಟು ಗ್ರಾಮ್ ಇತ್ತು ಅಂದಾಗ ಎಲ್ರಿಗೂ ನಾನು 4 ಗ್ರಾಮ್ ಅಂತ ಕಮೆಂಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಬೇಕಾದರೆ ಆ ವಿಡಿಯೋದಲ್ಲಿ 4 ಗ್ರಾಮ್ ಅನ್ನೋದಲ್ಲೇ ಇದ್ದೀನಿ. ಇದು 4 ಗ್ರಾಮ್ ಇಲ್ಲ ಅಂತ ಗೊತ್ತಾಗಿದೆ ಇವತ್ತು. 10 ವರ್ಷ ಆಗೈತೆ ಫ್ರೆಂಡ್ಸ್ ಇದೆಲ್ಲ ನಡೆದು. ಈ ಓಲೆ ನನ್ನ ಕೈಗೆ ಬಂದು 10 ವರ್ಷದಿಂದನೂ ಇದು 1 ಗ್ರಾಮ್ 80 ಮಿಲಿ ಅಷ್ಟೇ ಇರೋದು, ಜೊತೆಗೆ 22 ಕ್ಯಾರೆಟ್ ಅಲ್ವೇ ಅಲ್ಲ ಅನ್ನೋದೇ ಗೊತ್ತಿಲ್ಲ. ಇವಾಗ ಹುಡುಗ ತೂಕ ಹಾಕ್ಬಿಟ್ಟು ಇದು ಏನು ಗೋಲ್ಡ್ ಅಲ್ಲ ಇದು ಇರಲೆಕ್ಕ ಅಂದ ತಕ್ಷಣ ಶಾಕ್ ಆಗುತ್ತೆ. ಏನಪ್ಪ ಈ ತಾಳೆನಾ ಅಂತ. ಯಾಕೆ ಹಿಂಗೆ ಮೋಸ ಮಾಡ್ತಾರೆ? ಮೋಸದ ಮೇಲೆ ಮೋಸ. ಇವಾಗ ನಾನು ಅದೇ ಆಸೆ ಇಟ್ಕೊಂಡೋದೆ, ಹೋಗ್ಬೇಕಾರೆ ಎಷ್ಟು ಖುಷಿಯಾಗೋದೆ ಫ್ರೆಂಡ್ಸ್. ನಾನು 4 ಗ್ರಾಮ್ ಐತೆ ಅಟ್ಲೀಸ್ಟು ಎಲ್ಲ ಅದು ಇದು ಎಲ್ಲ ಹೋಗ್ತೈತಲ್ಲ ಫ್ರೆಂಡ್ಸ್. ಏನೋ ಹಳೆ ಓಲೆ ಹಾಕೊಂಡ್ರೆ ಸ್ವಲ್ಪ ರೇಟ್ ಕಮ್ಮಿ ಆಗ್ತೈತೆ, ಇದೆಲ್ಲ ಹೋಗಿನೂ 1 ಗ್ರಾಮ್ ಹೋದ್ರೂ 3 ಗ್ರಾಮಲ್ಲಿ ಬಂದೇ ಬರ್ತೈತೆ. ಇದು ಹಾಕ್ಬಿಟ್ಟು ಮೇಲೆ 1 ರೂಪಾಯಿ ದುಡ್ಡು ಕೊಡೋದಿಲ್ಲ ಇರಲ್ಲ, ಎತ್ಕೊಬರೋದಷ್ಟೇ ಅಂದ್ಬಿಟ್ಟೋದೆ. ಈ ಥರ ಮೋಸ ಮಾಡೋರೆ ಫ್ರೆಂಡ್ಸ್. 10 ವರ್ಷದಿಂದ ಮೋಸ ಆಗಿರೋದು ಇವಾಗ ಬಯಲಾಗೈತೆ. ಕೇಳೋಕ್ಕೆ ಅವ್ರ ಅಣ್ಣನೂ ಇಲ್ಲ, ಅವ್ರ ಹತ್ತಿಗೇನೂ ಇಲ್ಲ. ಅವ್ರ ಅಣ್ಣ ಶಿವನ ಪದ ಸೇರ್ಕೊಂಡವ್ರೆ. ಅವ್ರ ಹತ್ತಿಗೆ ಯಾವ ಊರಲ್ಲಿ ಇದ್ದಾರೋ ಏನು ಮಾಡ್ಕೊಂಡಿದ್ದಾರೋ ಅಂತಲೂ ಗೊತ್ತಿಲ್ಲ. ಇನ್ನು ಶಿವ ಅವ್ರ ಅಮ್ಮ ಇದ್ದಾರೆ, ಅವ್ರ ಹತ್ರ ಜಾಸ್ತಿ ಮಾತಾಡಿದ್ರೆ ಅಷ್ಟೇ. ಹಿಂಗೆಲ್ಲ ಮೋಸ ಅಂದರೆ ಯೋಚನೆ ಮಾಡಿರಿ ಫ್ರೆಂಡ್ಸ್. ಅವಾಗ ಎಷ್ಟು ಇನ್ನೋಸೆಂಟ್ ಇದ್ದೆ ನಾನು. ಕೊಟ್ಟಿದ ತಕ್ಷಣ ಎತ್ತಿಟ್ಕೊಬಿಟ್ಟೆ. ಸದ್ಯ ತಂದುಕೊಟ್ರಲ್ಲ ಬೇರೆ ಓಲೆ, ಡಿಸೈನ್ ನೋಡ್ಬಿಟ್ಟು ಮರಳಾಗ್ಬಿಟ್ಟೆ. ಅದು ಅಜ್ಜಿ ಓಲೆ ಥರ ಇತ್ತು, ಇದೊಂದು ಸ್ವಲ್ಪ ಡಿಸೈನ್ ಚೆನ್ನಾಗೈತೆ ಅಂತ ಯೋಚನೆ ಮಾಡಿದೆ. ಓ ದೇವ್ರೆ. ಈಗ ಬರೀ ಇದನ್ನು 13,230 ರೂಪಾಯಿಗೆ ಹಾಕ್ಕೊಳ್ತೀವಿ ಅಂತಂದರು. ಹೊಟ್ಟೆ ಉರಿತು. ಶಿವ ಬಾ ಬೇಡ ಅಂತ ಕರ್ಕೊಬಂತು. ಇದು ಸುಮ್ಮನೆ ಇಟ್ಕೊಳಕ್ಕಾಗಲ್ಲ, ಏನು ಮಾಡೋಕ್ಕಾಗಲ್ಲ. ಇದು ಟೆನ್ಷನಲ್ಲೇ ತಲೆ ತುಂಬೈತೆ ನನಗೆ, ಬೇರೆ ಏನು ಮಾತಾಡೋಕ್ಕೆ ಆಗ್ತಾಯಿಲ್ಲ. ಮತ್ತು ಆ ಓಲೆಗಳು ಹಾರ್ಟ್ ಶೇಪ್ದಲ್ಲೇ ಎತ್ಕೊಂಡಲ್ಲ, ಅದೆಲ್ಲನೂ 30,000 ಚಿಲ್ಲರೆ ಹೇಳಿದ್ರು ಅವರು. ಈ 13,000 ಹಾಕ್ಬಿಟ್ಟು ನಾನು 30,000 ಒಡವೆ ಎಲ್ಲಿ ತಗೊಳ್ಳಿ, ಹೆಂಗೆ ತಗೊಳ್ಳಿ? ಅಟ್ಲೀಸ್ಟ್ ಒಂದು 5,000 ಶಾರ್ಟೇಜ್ ಆದ್ರೂ ಮ್ಯಾನೇಜ್ ಮಾಡಿ ಎತ್ಕೊಬಂದ್ಬಿಡ್ತಿದ್ದೆ. ಕೊಡ್ತೀನಿ ಅಂದ್ಬಿಟ್ಟು ಕೊಟ್ಬಿಡೋರು ಅವರು. ಅಷ್ಟು ತಲೆನೇ ಬಿಸಿ ಆಗ್ಬಿಡ್ತು. ಮತ್ತು ಹೋದ್ಸಲ ಇದು ಓಲೆ ಮಾರ್ಕೊಬಿಟ್ಟಿದ್ದು ವಿಡಿಯೋ ಹಾಕಿದ್ದಕ್ಕೆ ಒಬ್ರು ಕಮೆಂಟ್ ಮಾಡಿದ್ರು. ಕಮೆಂಟ್ ಅಂದರೆ ಇನ್ಸ್ಟಾಗ್ರಾಮಲ್ಲಿ ಹೇಳಿದ್ರು, ನೀವು ಬರೀ 4 ಗ್ರಾಮ್ ಗೋಲ್ಡ್ಗೆ ಹಿಂಗೆ ಆಡ್ತಾ ಇದ್ದೀರಾ, ನಮ್ಮದು ಅಷ್ಟು ತುಂಬ ಜಾಸ್ತಿನೇ ಗ್ರಾಮ್ದು ಅವರು ಟೈಪ್ ಮಾಡಿಬಿಟ್ಟು ಇಷ್ಟು ಗ್ರಾಮು ನಾವು ಕಳ್ಕೊಂಡ್ವಿ, ನಮ್ಮ ತಲೆನೇ ಕೆಡ್ಸ್ಕೊತಾ ಇಲ್ಲ ಅನ್ನೋ ಥರ ಹೇಳಿದ್ರು. ಅದು 1 ಕೋಟಿ ಇರ್ಬೋದೇನೋ, ಮೋಸ್ಟ್ಲಿ ಲಕ್ಷಗಟ್ಟಲೆ ಇರ್ಬೋದೇನೋ ಅವ್ರಿಗೆ ಅದು. ಆದರೆ ನನಗೆ ಇದೇನೇನೆ ಕೋಟಿ, ಅವ್ರ ಒಡವೆಗಿಂತ ಜಾಸ್ತಿ ವ್ಯಾಲ್ಯೂ ನನಗಿದು. ಹಂಗನ್ಬಿಟ್ರಲ್ಲ ಅವರೊಬ್ರು ಅಂದ್ಬಿಟ್ಟು ಬೇಜಾರಾಯಿತು. ಮೋಸ್ಟ್ಲಿ ಎಮೋಷನ್ಸ್ ಅವ್ರಿಗೂ ಗೊತ್ತಿಲ್ಲ ಏನಿರುತ್ತೆ ಒಡವೆ ಮೇಲೆ ಎಮೋಷನ್ಸ್ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಇಟ್ಸ್ ಓಕೆ ಫ್ರೆಂಡ್ಸ್. ಇದೊಂದು ಎಕ್ಸಾಂಪಲ್ ಫ್ರೆಂಡ್ಸ್. ಇನ್ನೋಸೆಂಟ್ ಆಗಿದ್ದರೆ ಜನ ಮಲಗಿಸ್ಬಿಡ್ತಾರೆ ಪರ್ಮನೆಂಟಾಗಿ ನಮ್ಮನ್ನು. ಯಾವತ್ತೂ ಅಷ್ಟೇ ತುಂಬ ಚುರುಕಾಗಿರ್ಬೇಕು ಹೆಣ್ಮಕ್ಳು ಅನ್ನೋದು. ಅದಕ್ಕೇನೆ ಯಾವ ಹೆಣ್ಮಕ್ಳಿಲ್ಲ ಅಂದ್ರೂ ತಂದೆ ತಾಯಿ ಇಲ್ಲದೆ ಇರೋ ಹೆಣ್ಮಕ್ಳು, ನಮ್ಮಂಥ ಹೆಣ್ಮಕ್ಳು, ಒಂಟಿಯಾಗಿರೋ ಹೆಣ್ಮಕ್ಳು ಜಾಸ್ತಿ ಹುಷಾರಾಗಿರ್ಬೇಕು, ಜಾಸ್ತಿ ಚುರುಕಾಗಿರ್ಬೇಕು. ಬೇರೆಯವ್ರು ಯಾಮರ್ಸಿದ್ರೆ ಒಂದು ಕಡೆ ಬಿಟ್ಬಿಡ್ಬೋದಾಗಿತ್ತು, ಬೇರೆಯವ್ರ ತಾನೇ ಹೋಗಲಿ ಅಂತ. ನಮ್ಮವರೇ ನಮ್ಗೆ ಯಾಮರ್ಸ್ತಾರೆ. ನಮ್ಮವ್ರಂತ ಹೇಳ್ಕೊಳಕ್ಕೂ ಇಷ್ಟಪಡಲ್ಲ ನಾನು ಅವ್ರನ್ನ. ಇಟ್ಸ್ ಓಕೆ ಫ್ರೆಂಡ್ಸ್. ಹೋಯ್ತು. ನಾನು ಡೈಲಿ ಯೂಸ್ಗೆ ಒಲೆ ತಗೊಬರ್ತೀನಿ ಅನ್ನೋ ಇದು ಹೋಯ್ತು. ಇದನ್ನು ಯಾಕೆ ಹಾಕೋತಲ್ಲ ಡೈಲಿ ಯೂಸ್ಗೆ ಅಂದರೆ ಈ ಗೆಜ್ಜೆ ಬಿದ್ದು ಹೋಗ್ತಿದೆ ಫ್ರೆಂಡ್ಸ್. ಹಾಸಿಗೆ ಮೇಲೆ ಹುಡುಕಿ ಎತ್ಕೋಬೇಕು. ಅದಕ್ಕೆ ನನಗೀಗ ನೇತಾಡೋದೇ ಬೇಡ, ಇಷ್ಟೇ ಇರಬೇಕು ಕಿವಿನಲ್ಲಿ. ಆ ಥರ ತೊಗೋಬೇಕು ಅಂತ ಹೋಗಿದ್ದು. ನೋಡೋಣ ದೇವ್ರು ಯಾವಾಗಾದ್ರೂ ತೊಗೊಳಕ್ಕೆ ಶಕ್ತಿ ಕೊಡ್ಬೋದು. ಶಿವ ಹೊರಗಡೆ ಹೋಗೈತೆ ಫ್ರೆಂಡ್ಸ್. 1 ಅವರ್ ಆಗ್ತೈತೆ, ಸ್ವಲ್ಪ ಕೆಲಸದ ಮೇಲೆ ಹೋಗೈತೆ, ಬತ್ತೈತೆ. ಶಿವನು ಪಾಪ ತಲೆ ತಿನ್ನಲ್ಲ ನಾನು. ಶಿವಾಗೂ ಇವಾಗೆ ಗೊತ್ತಾಗಿರೋದು ಮೋಸ ಹೋಗಿರೋದು ಪಾಪ. ಅದು ಟೆನ್ಷನ್ ಆಗ್ತೈತೆ, ಏನೂ ಕೇಳೋಕ್ಕೋಗಲ್ಲ, ಸೈಲೆಂಟಾಗಿರ್ತೀನಿ. ನಾನೇ ಅಂದ್ಬಿಡ್ತೀನಿ ಹೋದರೆ ಹೋಗ್ಲಿ ಬಿಡು ಅಂದ್ಬಿಟ್ಟು. ಅವಾಗ ಕೂಲ್ ಆಗ್ತೈತೆ ಸ್ವಲ್ಪ.
ರಾಮು ನಿನ್ ಬಟ್ಟೆ ನೆಂದೋಗೈತೆ ಏನೋ ಮಾಡಿ ಎಲ್ಲ ಕಣ್ ಮೇಲೆ ಕೆತ್ತು ಕಣ್ ಮೇಲೆ ಕೆತ್ತಲ ಅಪ್ಪ ಎಲ್ಲ ಎಲ್ಲ ಮಗನ ಇವನು ಅವನೇ ನೋಡಿ ಇವನು ಕಣ್ಣಕ್ಕೆ ಪರ್ಚಿಕ್ಕವನೆ ನಡಿ ಮಗನೇ ಒಳಕ್ಕೆ ಅವನ ಜೊತೆ ಸೇರ್ಬೇಡ ನಡಿ ಎಷ್ಟು ಚೂಪಾಗೈತ ಅವನು ಉಗುರು ಅಪ್ಪಿ ಇವನ್ನ ಒಬ್ಬನ್ನೇ ಆಚೆ ಮಲಗ್ಸಪ್ಪಿ ಇವತ್ತು ಏನಪ್ಪ ಸಮಾಚಾರ ಗ್ರಾಚಾರ ಇರ್ಲಿ ಹೇಳು ಏನ್ ಕತೆ ಏನ್ ಸಮಾಚಾರ ಏನ್ ನಿಮ್ಮ ಊರಿಗೆ ಮಾಡಿಟ್ಟವ್ರೆ ಏನ್ ಸಮಾಚಾರ ಹಾಳಾಗೋಗ್ಲಿ ಅಂದ್ಬಿಟ್ರೆ ಗೊತ್ತೇ ಕಣ ನಮ್ಗೆ ಶಿಲ್ ಬಗ್ಗೆ ಗೊತ್ತೇ ನಮ್ಗಾಗ ಗೊತ್ತೇ ಇಲ್ಲ. ಗೊತ್ತಿಲ್ಲ ಅನ್ಬಿಟ್ಟು ಅಮಾಯಕರ್ನ ಈ ರೇಂಜ್ಗೆ ಯಾಮರ್ಸ್ತಾರೆ ಯಾರಾರ ಅವ್ರು ಗೊತ್ತಾ ಈಗ ಗೊತ್ತಿಲ್ಲ ಅಂತ ತಗೊಂಡು ನಿಜ ಹೇಳಪ್ಪಿ ನೀನ್ ನಿಜವಾಗ್ಲೂ ನಿಮ್ಮ ಅವ್ವನ್ ಮಗನ ಇಲ್ಲಿ ಎಲ್ಲಾರು ಸಿಕ್ಕದ KDM ಅದು ನಾನು ತಗೊಂಡಿತ್ತು ನೋಡಿದ್ದೇನೆ 916 916 ಅದು ಹಾ ಅದನ್ನ ಸೇಲ್ ಮಾಡಿ 18 ಕ್ಯಾರೆಟ್ ಅಲ್ಲಪ್ಪಿ ಅದು ನೋಡ್ದಾಗು ನನ್ಗೆ ಅದು ಇಷ್ಟು ವರ್ಷನೂ 4 ಗ್ರಾಮೆ ಅದು ಅಂತ ಅನ್ಕೊಂಡಿದ್ದೀನಲ್ಲ ನಾನು ಹೆಂಗಪ್ಪಿ ಹೋಗ್ಲಿ ಅನ್ಬಿಟ್ರೆ ಅದ್ರ ಬೆಲೆ ಗೊತ್ತೇನಪ್ಪಿ ಇವಾಗ ತಗೋಬೇಕಂದ್ರೆ ನೀನೇ ನೋಡ್ದಲ್ಲ ಆಯ್ತು ಎಷ್ಟೋ ಹೋಗೋದಂದ್ರೆ ಬಿಡ ನಾನೇನಾದ್ರೂ ನಿಮ್ಮ ಓನ್ ಸ್ವಂತ ಮಗಳಾಗಿದ್ರೆ ಹಿಂಗ್ ಮಾಡ್ತಿದ್ರಾ ಬಿಡ ಹೋಗ್ಲಿ ಬಿಡಕ್ ಆಗಲ್ಲಪ್ಪಿ ಕೊಟ್ಟೋಳೆ ಅಂತ ಅವಳು ಕೊಟ್ಟೋಳಿ ನನ್ಗೆ ಏನ್ ಹೇಳ್ಬೇಡ ಅಂದ್ರೆ ನಮ್ಮರು ತಮ್ಮರು ಅನ್ಲೇಬಾರ್ದಾ ಕೊಟ್ಬಿಟ್ಟಿದ್ರೆ ಭೂಮಿ ಆಕಾಶ ಒಂದ್ ಮಾಡ್ಬೇಡ ನಾನ್ ನಿನ್ ನನ್ ಗಂಡ ಆಗಿದ್ದಕ್ಕೆ ನೀನ್ ಕೊಟ್ಟಿದ್ದ ಅವ್ರಿಗೆ ಅವ್ರ ನಿಮ್ಮ ಅವ್ವ ಅನ್ಬಿಟ್ಟು ಬೆಳಿಗ್ಗೆ ಮಾತಾಡ್ತೀನಿ ಅವೆಲ್ಲ ಮಾತಾಡ್ಬಾರ್ದ ಈಗ ಇದೇ ಕೆಲ್ಸ ಅಕಸ್ಮಾತ್ ನನಗ್ ತಂದೆ ತಾಯಿ ಇದ್ದು ಅವ್ರು ಹಿಂಗ್ ಕೆಲಸ ಮಾಡಿದ್ರೆ ಒಡವೆಗೆ ನಾವ್ ಎಕ್ಸ್ಚೇಂಜ್ ಮಾಡಿ ಬಿಡ್ತಾ ಇರೋ ಫ್ರೆಂಡ್ಸ್ ಗಂಡಸರು ಜನ್ಮ ಜಾಲಾಡ್ತಿದ್ರು ನಾವೆಷ್ಟು ನಾವು ಯಾವ್ದೇ ಜಾತಿ ಇದೆ ಗೊತ್ತಿಲ್ಲವ ಮನ್ಸಿಗೆ ತುಂಬಾ ಭಾರ ಆಗ್ತಿತ್ತು ಫ್ರೆಂಡ್ಸ್ ನಾನು ಆ ಒಡವೆನ ಅವತ್ತೇ ಹೋಯ್ತು ದರಿದ್ರ ಕಳ್ಕೊಂಡೆ ಅನ್ಬಿಟ್ಟು ಬಿಟ್ಬಿಡ್ಬೇಕಾಗಿತ್ತು ಚಿನ್ನ ಕಳ್ಕೊಂಡ್ರೆ ಅದು ತುಂಬಾ ಒಳ್ಳೇದಂತೆ ನಮ್ಮ ಮೇಲಿದ್ದ ದರಿದ್ರ ಹೋಗ್ತಿತ್ತಂತೆ ಬಿಟ್ಬಿಡ್ಬೇಕಾಗಿತ್ತು ಕೇಳಿ ಕೇಳಿ ತರ್ಸ್ಕೊಂಡು ಇನ್ನ ಜಾಸ್ತಿ ಮನ್ಸಿಗೆ ದುಃಖ ಮಾಡ್ಕೊಂಡಂಗಾಯ್ತು ಈಗ ಆಡ್ಬಿಡು ಅಲ್ಲಿ ಅವ್ನ ಕಣ್ಣಿಗೆ ಅರ್ಶನ ಹಾಕಕ್ ಆಗಲ್ಲ ಉರಿತೈತೆ ಅವ್ನು ಮಾಡಿರೋ ಕೆಲಸ ನೋಡ್ರಿ ಫ್ರೆಂಡ್ಸ್ ಸರೋಗ್ತೈತೆ ಹೋಗಿ ಮಲ್ಕೊಬಿಡು ಹೋಗಿ ಸರೋಗ್ತೈತೆ ಬ್ಲಡ್ ತೋರಿಸ್ಬಾರ್ದು ವಿಡಿಯೋದಲ್ಲಿ ಐಶು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಸಾರಿ ಫಾರ್ ಲೇಟ್ ವಿಶಸ್ ಫ್ರೆಂಡ್ಸ್ ರತ್ನ ಸಿಸ್ಟರ್ 8ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಮಂಜುಳಾ ಅವ್ರದ್ದು 24 ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಶ್ರೀರಕ್ಷಾ 9ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಸುನೀಲ್ ಅಣ್ಣ 6ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಸುಷ್ಮಾ ಸಿಸ್ಟರ್ ಹಾಯ್ ಹಾಯ್ ಹಂಸ 9ಕ್ಕೆ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಪ್ರೀತಮ್ 7ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಸಾನ್ವಿ 6ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಹೇಮಂತ್ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಗುರುದತ್ ಅಣ್ಣ 7ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಅನ್ವಿಕಾ 12ನೇ ತಾರೀಕು ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಚರಣ್ 9ನೇ ತಾರೀಕು ವಿಶ್ವ ಹ್ಯಾಪಿ ಬರ್ತಡೇ ಹ್ಯಾಪಿ ಬರ್ತ್ಡೇ ಇವತ್ತಿನ ವಿಡಿಯೋ ಇಷ್ಟೇ ಫ್ರೆಂಡ್ಸ್ ಸೆಂಡರ್ಗೂ ಯಾರೆಲ್ಲ ವಿಡಿಯೋ ನೋಡಿದಿರಾ ಥ್ಯಾಂಕ್ ಯು ಸೋ ಮಚ್ ನಾಳೆ ಸಿಗ್ತೀವಿ ಬಾಯ್ ಬಾಯ್ ಬಾಯ್